ವಿಶೇಷವಾದ ಸನ್ನಿಧಾನ ಪ್ರತೀಕವಿದೆ, ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಿಗತ್ತೆ. ಆ ಸನ್ನಿಧಾನಕ್ಕೆ ಮಾಧವತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಬಂದು ಅಲ್ಲಿಯೇ ಅನೇಕ ದಿನಗಳವರೆಗೆ ಇದ್ದು ಅಲ್ಲಿಯ ಎಲ್ಲ ಜನರ ವಿಶೇಷವಾದ ಪ್ರೀತಿಗೆ ಪಾತ್ರರಾಗಿ ಅವರೆಲ್ಲರ ಅಪೇಕ್ಷೆಗಳನ್ನು ಪೂರ್ಣ ಮಾಡಿ ಆ ಎಲ್ಲ ಜನರು ಗುರುಗಳನ್ನು ಆ ಊರಿನಿಂದ ಬೀಳ್ಕೊಡುವಾಗ ಮಾಧವತೀರ್ಥರ ವಿಶೇಷವಾದ ಒಂದು ಅಪೇಕ್ಷೆಯಂತೆ ಆ ಸನ್ನಿಧಾನದಲ್ಲಿ, ಎಷ್ಟು ವಿಚಿತ್ರ ನೋಡಿ, ಸಾಮಾನ್ಯವಾಗಿ ಒಂದು ನರಸಿಂಹದೇವರ ಕ್ಷೇತ್ರ ಅಂದರೆ ಆ ಕ್ಷೇತ್ರದ ಮೂರ್ತಿಯನ್ನೇ ಉತ್ಸವ ಮೂರ್ತಿಯನ್ನಾಗಿ ಇಟ್ಟುಕೊಳ್ಳುವಂಥದ್ದು. ಉದಾಹರಣೆಗೆ ವೆಂಕಟೇಶ ದೇವರ ಸನ್ನಿಧಾನವಿದೆ ಅಂತ ಇಟ್ಕೊಳ್ಳೋಣ. ವೆಂಕಟೇಶ ದೇವರ ಸನ್ನಿಧಾನಕ್ಕೆ ಉತ್ಸವ ಮೂರ್ತಿಯಾಗಿ ವೆಂಕಟೇಶ ದೇವರನ್ನೇ ಇಡ್ತಾರೆಯೇ ಹೊರತು ಕೃಷ್ಣನನ್ನೋ ರಾಮನನ್ನೋ ಇಡುವುದಿಲ್ಲ. ಆದರೆ ಆ ಕ್ಷೇತ್ರದಲ್ಲಿ ಮಾತ್ರ ಇದು ಎಷ್ಟು ವಿಚಿತ್ರ ಅಂದರೆ, ಬರೇ ಇದು ಗ್ರಂಥದಲ್ಲಿ ಯಾಕಿಷ್ಟು ನಾನು ಕರಾರುವಕ್ಕಾಗಿ ಮಾತನಾಡ್ತಾ ಇದ್ದೇನೆ ಅಂದರೆ, ಒಂದು ವಾರದ ಹಿಂದೆಯೇ ಒಂದು ಪ್ರಸಂಗ ಬಂದಿತ್ತು. ಆ ಪ್ರಸಂಗದಲ್ಲಿ ಹೀಗೆ ಒಂದು ಅಷ್ಟಮಂಗಲದ ಚರ್ಚೆ ನಡೆದಿತ್ತು. ಆ ಸಾಲಿಗ್ರಾಮ ಕ್ಷೇತ್ರದ ಅನೇಕ ಆ ನರಸಿಂಹದೇವರ ಅರ್ಚಕರ ಒಂದು ವಿಚಾರಗಳಲ್ಲಿ. ಆ ಪ್ರಸಂಗದಲ್ಲಿಯೂ ಹೀಗೆ ಒಬ್ಬ ಪರಿಚಿತರ ಮುಖಾಂತರ ಕೇಳಲಾಗಿ ಆ ನರಸಿಂಹದೇವರ ಉತ್ಸವ ಪ್ರತೀಕವಾಗಿ ರಾಮದೇವರು ಇದ್ದದ್ದು ಇದು ನಿಜ, ಇದ್ದದ್ದು ನಿಜ. ಯಾಕೆ ಅಲ್ಲಿ ಕೇಳುವ ಪ್ರಸಂಗ ಬಂತು ಅಂತಂದರೆ, ದಯಮಾಡಿ ಯಾರೂ ಮಾತಾಡಬಾರ್ದು. ಹಿಂದೆ ಎಲ್ಲ ಮಾತೆಯರು ಕೂಡಬೇಕು. ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ದಯಮಾಡಿ ಎಲ್ಲರೂ ಕೂಡಬೇಕು, ಯಾರೂ ಮಾತಾಡಬಾರದು. ಪ್ರವಚನಕ್ಕೆ ಸಹಕರಿಸಬೇಕು ಅಂತ ಪ್ರಾರ್ಥನೆ. ಸೆಲ್ಫಿ ಆಮೇಲೆ ತೆಕ್ಕೊಳ್ಳಿ. ಆ ರೀತಿಯಾಗಿ ಮಾಧವತೀರ್ಥ ಶ್ರೀಪಾದಂಗಳವರು ಆ ನರಸಿಂಹದೇವರ ಉತ್ಸವ ಪ್ರತೀಕ ರಾಮದೇವರನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಆಚಾರ್ಯರ ಹತ್ತಿರ ಅದನ್ನು ಕೊಟ್ಟು, ಅಂದಿನಿಂದ ಆ ರಾಮದೇವರಿಗೆ ವಂಶರಾಮ ವಂಶರಾಮ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ಕನ್ನಡದಲ್ಲಿ ನಾವು ಕೇಳುವಾಗ ಅದನ್ನು ಪೀಳಿಗೆಯ ರಾಮ ಅಂತ ನಾವು ಕೇಳುತ್ತೇವೆ. ಹೀಗೆ ಗುರುಗಳು ಸಂಚಾರವನ್ನು ಮಾಡಿ ಈ ಉತ್ತರ ಕರ್ನಾಟಕ ಪ್ರಾಂತ ಸ್ವಲ್ಪ ಈ ಕ್ಷೇತ್ರದ ಮಹಿಮೆಯನ್ನು ನಾವು ತಿಳಿಯುವಾಗ ಮಾಧವ ತೀರ್ಥರಿಗಿಂತಲೂ ಸ್ವಲ್ಪ ಹಿಂದೆ ಹೋಗೋಣ. ಒಂದು ಲೆಕ್ಕದ ಪ್ರಕಾರ ಮಾಧವ ತೀರ್ಥರ ಹಿನ್ನೆಲೆಯನ್ನು ನಾವು ನೋಡಲಾಗಿ 14ನೇ ಶತಮಾನ ಅಂತ ಕೆಲವರ ಅಭಿಪ್ರಾಯವನ್ನು ಪಡ್ತಾರೆ. ಆ 14ನೇ ಶತಮಾನಕ್ಕಿಂತಲೂ ಸ್ವಲ್ಪ ಹಿಂದೆ ಹೋದಾಗ ಆ ಒಂದು ಕಲಬುರಗಿ, ಮಳಖೇಡ ಇತ್ಯಾದಿ ಎಲ್ಲ ಪ್ರಾಂತಗಳು ಚಾಳುಕ್ಯ ಅರಸರ ಎರಡು, ಕಲ್ಯಾಣ ಚಾಳುಕ್ಯರು, ಬದಾಮಿ ಚಾಳುಕ್ಯರು ಅಂತ ಎರಡು ಅರಸು ಮನೆತನಗಳು. ಅದರೊಳಗೆ ಕಲ್ಯಾಣ ಚಾಳುಕ್ಯರ ಒಂದು ಆಡಳಿತ, ಅಲ್ಲಿ ಒಬ್ಬ ವಿಕ್ರಮಾದಿತ್ಯ ಅಂತ ಓರ್ವ ರಾಜ, ಅವನ ಒಂದು ಅಧೀನದಲ್ಲಿ ಒಳಪಟ್ಟಿತ್ತು. ಅಷ್ಟೇ ಅಲ್ಲದೆ ಅವ ಸ್ವಲ್ಪ ಜೈನ ಸಿದ್ಧಾಂತದ ಧರ್ಮದ ವಿಚಿತ್ರವಾದ ಒಂದು ಅನೇಕ ಸಿದ್ಧಾಂತಗಳಿಗೆ ಅವನು ಮೋಹ ಹೋಗಿ ಆ ಇಡೀ ಮಣೂರು ಕ್ಷೇತ್ರವನ್ನು, ಅರ್ಥಾತ್ ಮಣಿಪುರ ಕ್ಷೇತ್ರವನ್ನು ಆ ಜೈನ ವಿಶ್ವವಿದ್ಯಾಲಯವನ್ನಾಗಿ ಮಾರ್ಪಾಟು ಮಾಡಿದ್ದ ಅಂತ ಒಂದು ಕಥೆ ನಮಗೆ ತಿಳಿದು ಬರುತ್ತೆ. ಆ ಮಾರ್ಪಾಟನ್ನು ಮಾಡಿ ಆ ಕ್ಷೇತ್ರದಲ್ಲಿ ದೊಡ್ಡದಾದ ಒಂದು ಜೈನ ವಿಶ್ವವಿದ್ಯಾಲಯವನ್ನು ಕಟ್ಟಿ ಅದಕ್ಕೆ ಕುಲಪತಿಯನ್ನಾಗಿ ಪದ್ಮಪಂಡಿತ ಎನ್ನುವ ಆಚಾರ್ಯರನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡಿದಾಗ ಗುರುಗಳು ಸಂಚಾರ ಕ್ರಮೇಣ ಬಂದು ಎಲ್ಲಿಗೆ ಬರಬೇಕು ಅಂತ ನೋಡಲಾಗಿ ಅವರಿಗೆ ಈ ಎಲ್ಲ ವಿಷಯ ತಿಳಿತು. ಅಲ್ಲಿ ನಾವು ನಮ್ಮ ಮಧ್ವ ಸಿದ್ಧಾಂತದ ಪತಾಕೆಯನ್ನು ಹಾರಿಸಬೇಕು ಅಂತ ಹೇಳಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸ್ವಚ್ಛವಾದ ಶುದ್ಧವಾದ ಸಿದ್ಧಾಂತವನ್ನು ಅಲ್ಲಿ ಪ್ರಚುರ ಮಾಡಬೇಕು ಅಂತ ಹೇಳಿ ಮಾಧವತೀರ್ಥ ಶ್ರೀಪಾದಂಗಳವರು ಈ ಮಣಿಪುರ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಅನೇಕ ದಿನಗಳ ಪರ್ಯಂತ ಆ ಕುಲಪತಿಯಾದ ಪದ್ಮಪಂಡಿತನ ಜೊತೆಗೆ ವಾಕ್ಯಾರ್ಥ ನಡೀತದೆ. ವಾಕ್ಯಾರ್ಥವನ್ನು ನಡೆದಾಗ ಕೊನೆಗೆ 15 ದಿನ ವಾಕ್ಯಾರ್ಥ ನಡೀತು ಅಂತ ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಇವತ್ತು ಮಣ್ಣೂರು ಕ್ಷೇತ್ರದಲ್ಲಿ ಒಂದು ಬಾಜಾರ ಕಟ್ಟೆ ಅಂತಿದೆ.
ಆ ಬಾಜಾರ ಕಟ್ಟೆಯಲ್ಲಿ ಒಂದು ರುದ್ರದೇವರ ಪ್ರತೀಕ, ಆ ರುದ್ರದೇವರ ಪ್ರತೀಕದ ಮುಂದೆ ಒಂದು ಶಿಲಾಫಲಕವನ್ನು ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅಲ್ಲಿ ಈ ಒಂದೆರಡು ವಿಚಾರಗಳ ಚರ್ಚೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಈ ಮಾತನ್ನು PV ದೇಸಾಯಿ ಎನ್ನುವವರು, ಧಾರವಾಡ ನಿವಾಸಿಗಳು, ಮಣೂರು ಶಿಲಾಶಾಸನಗಳು ಎನ್ನುವ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸುಮಾರು 1974ನೇ ಇಸ್ವಿಯಲ್ಲಿ ಆ ಗ್ರಂಥ ಪ್ರಕಟಗೊಂಡಿದೆ. ಇಂದಿಗೂ ನಮಗೆ ಸ್ವಲ್ಪ ಓರಿಯೆಂಟಲ್ ಲೈಬ್ರರಿಯಲ್ಲಿ ಹೋದರೆ ಸಿಗತ್ತೆ. ಅಲ್ಲಿ ಈ ಮಾತನ್ನು ನಮಗೆ ಉಲ್ಲೇಖ ಮಾಡಿ ಕೊಡ್ತಾರೆ. 14-15 ದಿನಗಳ ಪರ್ಯಂತ ವಾಕ್ಯಾರ್ಥ ನಡೀತು. ಕೊನೆಗೆ ಈ ಮಾಧವ ತೀರ್ಥರ ಪಾಂಡಿತ್ಯವನ್ನು, ಅವರ ವಾಕ್ಪಟುತ್ವವನ್ನು ನೋಡಿ ನತಮಸ್ತಕನಾದಂತಹ ಆ ಪದ್ಮ ಪಂಡಿತ ಆ ಇಡೀ ವಿಶ್ವವಿದ್ಯಾಲಯಕ್ಕೆ ಕುಲಪತಿಯನ್ನಾಗಿ ಮಾಧವ ತೀರ್ಥರನ್ನು ನೇಮಕ ಮಾಡ್ತಾನೆ. ಮಾಧವ ತೀರ್ಥರನ್ನು ನೇಮಕ ಮಾಡಿ ಅವರ ಪ್ರತಿನಿತ್ಯದ ಎಲ್ಲ ಪೂಜಾರಾಧನೆಗಳಿಗೆಲ್ಲ ಅನುಕೂಲವನ್ನು ಮಾಡಿ ಇಂದಿನಿಂದ ಇಡೀ ಈ ವಿಶ್ವವಿದ್ಯಾಲಯವೇ ಮಾಧ್ವ ವಿಶ್ವವಿದ್ಯಾಲಯವಾಗಿ ಜಗತ್ತಿನಲ್ಲಿ ಪ್ರಸಿದ್ಧಿಗೊಳ್ಳಲಿ ಅಂತ ಅವರ ಇತಿಹಾಸದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಹೀಗೆ ಮಾಧವ ತೀರ್ಥ ಶ್ರೀಪಾದಂಗಳವರು, ಮೂಲ ರಾಮಚಂದ್ರ ದೇವರು, ದಿಗ್ವಿಜಯ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯವರು ಹಾಗೂ ವಂಶರಾಮಚಂದ್ರ ದೇವರು ವ್ಯಾಸಮುಷ್ಟ್ಯಾದಿಗಳನ್ನು ತೆಗೆದುಕೊಂಡು ಅಲ್ಲಿ ಪ್ರತಿನಿತ್ಯ ಪೂಜಾರಾಧನೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಮಾಧವ ತೀರ್ಥ ಶ್ರೀಪಾದಂಗಳವರು ಪೀಠದ ಮೇಲೆ ಇದ್ದ ಕಾಲಮಾನ ಕೇವಲ 17 ವರ್ಷ. 17 ವರ್ಷದ ಕಾಲಮಾನದಲ್ಲಿ ಅವರ ಇನ್ನೊಂದು ಮಾತಿದೆ. ಮಾಧವ ತೀರ್ಥ ಸ್ಮೃತಿ ಎನ್ನುವ ಧರ್ಮಶಾಸ್ತ್ರದ ಒಂದು ಗ್ರಂಥವನ್ನು ಮಾಧವ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ 4 ಭಾಷ್ಯಗಳಿಗೆ, ವೇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಒಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಸಾಮಾನ್ಯವಾಗಿ ನೀವು ಮಾಧವ ತೀರ್ಥರು ಅಂತ ನೀವೇನಾದರೂ ಇವತ್ತಿನ ಲೌಕಿಕ ಯಾಂತ್ರಿಕದಲ್ಲಿ ನೀವೇನಾದರೂ ಸರ್ಚ್ ಮೊದಲಾದವುಗಳನ್ನು ಮಾಡಿದರೆ ನಮಗಲ್ಲಿ ಮೊದಲನೇ ಅರ್ಥದಲ್ಲಿ ತೋರಿಸುವಂತಹದ್ದು ಸಾಯಣ ಮಾಧವ ಅಂತ ಒಬ್ಬರು ಇದ್ದರು, ಅವರು ಬರೆದದ್ದು ಅಂತ ಇತ್ಯಾದಿಯಾಗಿ ಇವೆ. ಇರಲಿ ಆ ವಿಚಾರ. ಹೇಳುವ ತಾತ್ಪರ್ಯ, ಅವರು ಭಾಷ್ಯಕ್ಕೆ 4 ವೇದಗಳಿಗೆ ಭಾಷ್ಯವನ್ನು ಮಾಧವ ತೀರ್ಥ ಶ್ರೀಪಾದಂಗಳವರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಅನೇಕ ಗ್ರಂಥಗಳಲ್ಲಿ ಆ ಹಿನ್ನೆಲೆ ಇದೆ. ಅದಕ್ಕೆ ಪೂರಕವಾದ ವಿಚಾರಗಳು ಇವೆ. ಹೀಗೆ ಮಾಧವ ತೀರ್ಥ ಶ್ರೀಪಾದಂಗಳವರು 17 ವರ್ಷಗಳ ಕಾಲ ಆ ಮಣ್ಣೂರು ಕ್ಷೇತ್ರದಲ್ಲಿಯೇನೇ ವಾಸ ಮಾಡಿ ಕೊನೆಗೆ ತಮ್ಮ ಎಲ್ಲ ಸಂಸ್ಥಾನವನ್ನು ಅಕ್ಷೋಭ್ಯ ತೀರ್ಥರಿಗೆ ಸಮರ್ಪಣೆಯನ್ನು ಅವರಿಗೆ ಕೊಟ್ಟು ತಾವು ಅಲ್ಲಿಯೇ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಅವರ ಮೂಲ ಬೃಂದಾವನ ಸನ್ನಿಧಾನ ಮಣ್ಣೂರಿನಲ್ಲಿ ಇದೆ. ಇದನ್ನು ಇತ್ತೀಚೆಗೆ ಒಬ್ಬ ದಾಸರು ಅದನ್ನು ನಮಗೆ ಲೇಖನ ರೂಪದಲ್ಲಿ ತಂದುಕೊಡ್ತಾರೆ, ಪ್ರಾಣೇಶ ದಾಸರು ಅಂತ ಹೇಳಿ. ಸ್ವಲ್ಪ ಅದನ್ನು ನಾವೆಲ್ಲರೂ ತಪ್ಪಾಗಿ ತಿಳಿದಿದ್ದೇವೆ, ಅದರ ಸ್ಪಷ್ಟತೆ ಇರಲಿ ನಮಗೆ. ಆ ಹಾಡಿನಲ್ಲಿ ನೋಡುವಾಗ ನಮಗೆ ಎಲ್ಲಿಯೂ ಮಣ್ಣೂರು ಭೀಮಾ ನದಿ ಅಂತೆಲ್ಲ ಅರ್ಥ ಆಗುವುದಿಲ್ಲ. ಆ ಪ್ರಾಣೇಶದಾಸರೇ ಅವರ ಮನೆತನಸ್ಥರು ಬರೆದ ಒಂದು ಹಸ್ತಲಿಪಿ. ಆ ಹಸ್ತಲಿಪಿಯಲ್ಲಿ ಆ ಅರ್ಥವನ್ನು ಬರೆಯುವಾಗ ಹೇಳ್ತಾರೆ. ಏನು ಬಂದಿದೆ ಅಲ್ಲಿ ವಿಚಾರ ಹೇಳ್ತೇನೆ. ಏನಿದೆ ಹಾಡು ಅಂದರೆ, ನರಹರಿ ಗುರುಸುತ ವರದ ಅಕ್ಷೋಭ್ಯ ಮುನಿ ಕರಪೂಜಿತ ಅರವಿಂದನಾಭರಲಿ ಧರಾಧರಜ ತೀರದಿ ಸತ್ಯ ಮುನಿಗಳಿಂದ ನಿರುತ ಆರಾಧನೆ ಕೊಳುತಿರ್ಪರು ಮನವೇ ಅಂತ ಅಲ್ಲಿ ಇದೆ. ಈ ಅರ್ಥದಲ್ಲಿ ಅವರು ಹೇಳುವಂತಹದ್ದು ಸಾಮಾನ್ಯವಾಗಿ ನಮ್ಮ ಮಣ್ಣೂರು ಕ್ಷೇತ್ರದಲ್ಲಿ ಇರುವಂತಹದ್ದು ಭೀಮಾ ನದಿ. ಆ ಭೀಮಾ ನದಿಗೆ ಅಭಿಮಾನಿಯಾದಂತಹ ಪರಮಾತ್ಮ ಅವನು ಶ್ರೀಧರ ನಾಮಕ ಪರಮಾತ್ಮ. ಹಾಗಾಗಿ ಧರಾಧರಜ ಎನ್ನುವ ಅರ್ಥ ನಮಗೆ ಮೇಲ್ನೋಟಕ್ಕೆ ವರಾಹದೇವರು ಎಂದು ತೋರಿದರೂ ಅಲ್ಲಿ ನಮಗೆ ಪ್ರಾಮಾಣಿಕವಾಗಿ ಧರ ಅಂದರೆ ಶ್ರೀ, ಅವನನ್ನು ಧರಿಸಿದವಳು, ಆದ್ದರಿಂದ ಶ್ರೀಧರ ಧರಾಧರಜ ಅಂದರೆ ವರಾಹ ಅಂತ ಅರ್ಥ ಇದ್ದರೂ ಕೂಡ ಪ್ರಾಮಾಣಿಕವಾಗಿ ಈ ಹಾಡಿನ ಅರ್ಥವನ್ನು ನಾವು ತಿಳಿಯುವಾಗ ಧರಾಧರಜ ತೀರದಿ ವಾಸವಾಗಿಪ್ಪ ಅಂದರೆ ಭೀಮಾ ತೀರದಿ ವಾಸವಾಗಿಪ್ಪ ಮಾಧವ ತೀರ್ಥರನ್ನು ನಾನು ನಮಿಪೆ ಅಂತ ಪ್ರಾಣೇಶದಾಸರ ಹಾರ್ದವಿದೆ ಅಂತ ಹೇಳಿ ನಮಗೆ ಒಂದು ಶಿಲಾಲೇಖದಲ್ಲಿ ನೋಡಲಿಕ್ಕೆ ನಮಗೆ ಸಿಗತ್ತೆ. ಇಂತಹ ಮಾಧವ ತೀರ್ಥ ಶ್ರೀಪಾದಂಗಳವರು ಇವತ್ತಿಗೂ ನಮಗೆ ಜಾಗೃತರಾಗಿ ಮಣ್ಣೂರು ಕ್ಷೇತ್ರದಲ್ಲಿ ಬೇಡಿ ಬಂದ ಭಕ್ತಾದಿಗಳಿಗೆ ವಿಶೇಷವಾದ ಜ್ಞಾನ, ಅದರೊಳಗೂ ವಿಶೇಷವಾಗಿ ಸಂತಾನ ವಿಶೇಷವಾದ ಮಾಧವ ತೀರ್ಥರ ಸೇವೆಯನ್ನು ಮಾಡಿದವರಿಗೆ, ಯಾರಿಗೆ ಸಂತಾನವಿಲ್ಲ ಅವರಿಗೆಲ್ಲ ಸಂತಾನ ಇತ್ಯಾದಿಗಳು ಇವತ್ತಿಗೂ ಕೂಡ ಅವು ಪ್ರತ್ಯಕ್ಷ ಸಿದ್ಧವಾಗಿದೆ. ಇದು ಮಣ್ಣೂರು ಕ್ಷೇತ್ರದ ನಾಂದಿ ಎನ್ನುವಂತೆ ಮಾಧವ ತೀರ್ಥರ ಚರಿತ್ರೆಯನ್ನು ನಾವು ಕೇಳುತ್ತೇವೆ. ಅದರ ತರುವಾಯ ಮಾಧವ ತೀರ್ಥರು ಮೊಟ್ಟ ಮೊದಲಿಗೆ ಮಣ್ಣೂರಿನಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು.
ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡಿ ಸುಮಾರು 2200 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಪ್ರವಚನವನ್ನು ಮಾಡ್ತಿದ್ರು ಅಂತ ಅಭಿಪ್ರಾಯವನ್ನು ಪಡ್ತಾರೆ ಮಣ್ಣೂರು ಕ್ಷೇತ್ರದಲ್ಲಿ. ಅವರ ತರುವಾಯ ಮಣ್ಣೂರು ಕ್ಷೇತ್ರಕ್ಕೆ ಬಂದವರು ಅಂದರೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ರಘುನಾಥ ತೀರ್ಥ ಶ್ರೀಪಾದಂಗಳವರು, ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು, ರಘುವರ್ಯ ತೀರ್ಥ ಶ್ರೀಪಾದಂಗಳವರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ವೇದೇಶ ತೀರ್ಥ ಶ್ರೀಪಾದಂಗಳವರು, ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರು, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಈ 5-6 ಯತಿಗಳ ಜೀವನ ಚರಿತ್ರೆಯಲ್ಲಿ ಪ್ರಧಾನ ಘಟ್ಟ ಮಣಿಪುರ ಕ್ಷೇತ್ರವಾಗಿದೆ. ಮೊಟ್ಟ ಮೊದಲನೆಯದಾಗಿ ನೋಡಲಾಗಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು. ಯರಗೋಳದ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಇರುವ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ತಾವು ಸಂಚಾರ ಕ್ರಮೇಣ ಮಣ್ಣೂರು ಕ್ಷೇತ್ರಕ್ಕೆ ಬಂದಿರ್ತಾರೆ. ಅದಕ್ಕೆ ಈಗ ಬಂದದ್ದದು ಬ್ರಿಟಿಷ್ ಕಾಲಾವಧಿ ಆದ ನಂತರ ಬಂದದ್ದು ಮಣ್ಣೂರು ಅಂತ ಹೇಳಿ. ಅದಕ್ಕೆ ಮೂಲವಾಗಿ ಇದ್ದದ್ದು ಮಣಿಪುರ ಅಂತ ಅಥವಾ ಮಣಿಯೂರು ಅಂತವೂ ಕೂಡ ಅದನ್ನು ಅನೇಕ ಹಿನ್ನೆಲೆಯಲ್ಲಿ, ಉದಾಹರಣೆಗೆ ಯಾಕೆ 1912ನೇ ಇಸ್ವಿಯಲ್ಲಿ ಗುಲ್ಬರ್ಗಾದ ಒಂದು ಗೆಜೆಟ್ ಏರಿದೆ. ಗೆಜೆಟ್ ಏರ್ ಅಂದರೆ ರಾಜ್ಯಪತ್ರದ ಒಂದು ವಿಶೇಷವಾದ ಗೋರ್ಮೆಂಟಿನಿಂದ ಅಪ್ರೂವ್ಡ್ ಆದ ಕೆಲವು ದಾಖಲಾತಿಗಳು ಇರುತ್ತೆ. ಅದರೊಳಗೆ ಕಲಬುರಗಿ ಜಿಲ್ಲೆ ಅಂತ ಹೇಳಿ ವಿಶೇಷವಾದ ಒಂದು ಸಂಚಿಕೆಯನ್ನು ಎಲ್ಲ ಕರ್ನಾಟಕದ ಜಿಲ್ಲೆಗಳ ವರ್ಣನೆಯನ್ನು ಮಾಡುವಾಗ ಕಲಬುರಗಿ ಜಿಲ್ಲೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತವಾದದ್ದು. ನಮ್ಮ ಕರ್ನಾಟಕದಲ್ಲಿ 3 ವಿಭಾಗ, ಒಂದು ಮುಂಬೈ ಕರ್ನಾಟಕ, ಒಂದು ಮದ್ರಾಸ್ ಕರ್ನಾಟಕ, ಇನ್ನೊಂದು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ. ಬಳ್ಳಾರಿ, ಕಲಬುರಗಿ ಇದೆಲ್ಲ ಹೈದರಾಬಾದ್ ಕರ್ನಾಟಕ. ಸೊ ಬಿಜಾಪುರ ಇದೆಲ್ಲವೂ ಕೂಡ ಮುಂಬೈ ಕರ್ನಾಟಕ. ಹೀಗೆ ಅದರಲ್ಲಿ ವಿಂಗಡಣೆ ಇದೆ. ಆ ಹೈದರಾಬಾದ್ ಕರ್ನಾಟಕದ ಪ್ರಾಂತದಲ್ಲಿ ಕಲಬುರಗಿ ಜಿಲ್ಲೆ ಅನ್ನುವ ಒಂದು 1912-13ನೇ ಇಸ್ವಿಯಲ್ಲಿ ಬಂದ ಆ ಒಂದು ರಾಜ್ಯಪತ್ರದಲ್ಲಿ ಈ ಕ್ಷೇತ್ರಕ್ಕೆ ಮಣಿಪುರ ಅಂತ ಕರೆದದ್ದು ಅತಿ ಔಚಿತ್ಯ. ಅಷ್ಟೇ ಅಲ್ಲದೆ ಅಲ್ಲಿ ಮಾಧವ ತೀರ್ಥರ, ವೇದೇಶ ತೀರ್ಥರ ಒಂದು ಸ್ಮರಣೆಯನ್ನೂ ಮಾಡಿದ್ದು, ಅಲ್ಲಿ ಉಲ್ಲೇಖ ಮಾಡಿದ್ದು ಕೂಡ ಇದು ಅತಿ ಅಪರೂಪದ ವಿಚಾರ ಅಂತ ನಾವು ತಿಳಿಯುವುದಕ್ಕೆ ಸಾಧ್ಯವಿದೆ. ಹೀಗೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಮಣ್ಣೂರಿಗೆ ಬಂದಾಗ ಅದೇ ಸಮಯದಲ್ಲಿ ನೋಡಿ, ಅದಕ್ಕಾಗಿ ನಾನು ಮೊದಲೇ ಹೇಳಿದ್ದು ಕೇವಲ ಒಂದು ಮಣ್ಣಿನ ಇತಿಹಾಸ ಅಲ್ಲ ಇದು. ಟಿಪ್ಪಣಿಕಾರರ, ಜ್ಞಾನಿವರೇಣ್ಯರ, ಅನೇಕ ಜ್ಞಾನಿಗಳನ್ನು ಕೊಟ್ಟ ಊರು ಮಣ್ಣೂರು ಅಂತ ನಾನು ಅದಕ್ಕೆ ಹೇಳೋದು. ಮಹಾಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ನಮ್ಮ ಅಜ್ಜಂದರಿಗೆ ಹೇಳ್ತಿದ್ರಂತೆ, ಮಣ್ಣೂರಿಗೆ ಬರಬೇಕು ಅಂದರೆ ಹೇಗೆ ಬರಬೇಕು ಅಂದರೆ, ಅಕ್ರೂರ, ಕಂಸ ಹೇಳಿದ ಅಕ್ರೂರನಿಗೆ ಹೋಗಿ ಕೃಷ್ಣನ್ ಕರ್ಕೊಂಬ ಅಂತ. ಆಗ ಅಕ್ರೂರ ತಾನು ಆ ದ್ವಾರಕಾದ ಹೊರಗಡೆ ನಿಂತು ನಮ್ಮಪ್ಪ ಕೃಷ್ಣ ಓಡಾಡಿರ್ತಾನೆ, ನನ್ನ ಕಾಲಿಟ್ಕೊಂಡು ಅಲ್ಲಿ ಹೋದರೆ ಏನು ಗತಿ, ಹಾಗಾಗಿ ಹೋಗೋದು ಬೇಡ, ನಮಸ್ಕಾರ ಮಾಡಿ ಹೋಗ್ತೇನೆ ಅಂತ ದೊಡ್ಡ ಸ್ವಾಮಿಗಳು ಹೇಳ್ತಿದ್ರಂತೆ. ಈ ಮಣ್ಣೂರು ಕ್ಷೇತ್ರ ಅಂತಂದರೆ ಅನೇಕ ಜ್ಞಾನಿವರೆಣ್ಯರೆಲ್ಲ ಓಡಾಡಿದ್ದು, ನಾವು ಕಾಲಿಟ್ಕೊಂಡು ಹೋದರೆ ಏನು ನಮ್ಮ ಗತಿ, ಅದನ್ನು ಮೊಟ್ಟ ಮೊದಲಿಗೆ ಆ ಊರಿಗೆ ನಮಸ್ಕಾರ ಮಾಡಿ ಅಲ್ಲಿ ನಾವು ಕಾಲಿಡಬೇಕು ಅಂತ. ಅಂತಹ ಶ್ರೇಷ್ಠವಾದ ಕ್ಷೇತ್ರ ಅದು. ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಮಣ್ಣೂರಿಗೆ ಬಂದಾಗ ಅದೇ ಸಂದರ್ಭದಲ್ಲಿ ಕುಂಭಕೋಣ ಪ್ರಾಂತದ ಒಂದು ಮನೆತನಸ್ಥ ಆಚಾರ್ಯರು, ಅವರಿಗೆ ಮೊದಲಿಗೆ ನಾಯಕ ಮನೆತನ ಅಂತ ಕರೀತಿದ್ರು ಅಂತ ಆಬಾಜಿ ರಾಮಚಂದ್ರರಾಯರು ಒಂದು ಗ್ರಂಥವನ್ನು, ವಂಶವೃಕ್ಷ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದರೊಳಗೆ ಇವರ ಉಲ್ಲೇಖವನ್ನು ಮಾಡ್ತಾರೆ. ಅವರ ಹೆಸರು ಶೇಷಾದ್ರಿಗಳು ಅಂತ ಹೇಳಿ. ಆದ್ಯ ಮನೆತನ ಅಂತ ಏನು ರಘುನಾಥ ತೀರ್ಥರು ಆಶೀರ್ವಾದವನ್ನು ಮಾಡಿದರೋ ಆ ಮನೆತನದ ಮೂಲ ಪುರುಷರು ಯಾರು, ಶೇಷಾದ್ರಿಗಳು ಅಂತ ಹೇಳಿ. ಆ ಶೇಷಾದ್ರಿಗಳು ಸಂಚಾರ ಕ್ರಮೇಣ ಅಲ್ಲಿ ಬಂದಾಗ ಅದೇ ಸಮಯಕ್ಕೆ ಅವರು ಎಲ್ಲ ಕಡೆಗೂ ಸಂಚಾರವನ್ನು ಮಾಡ್ತಾ ಬಂದಿದ್ದರು. ಅವರ ಕುಲದೇವ ಕಂಚಿ ವರದರಾಜ ಬಂದಾಗ ಅನೇಕ ದಿನಗಳು ಇಲ್ಲಿಯೇ ಇರುವ ಪ್ರಸಂಗ ಬಂತು. ಬಹಳ ದೇಹಾಲಸ್ಯವಾಯಿತು, ತಿರುಗಿ ಹೋಗೋ ಸಾಮರ್ಥ್ಯ ಇರಲಿಲ್ಲ, ಸಂತಾನ ಇಲ್ಲ. ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ, ನಮಗೆ ವಿಶೇಷವಾದ ಸಂತಾನ ಬೇಕು ಅಂತ ಹೇಳಿ. ಸರಿ, ದೇವರು ರಾಮಚಂದ್ರ ದೇವರ ಅನುಗ್ರಹವನ್ನು ಮಾಡ್ತಾರೆ ಅಂತ ಮಂತ್ರಾಕ್ಷತೆ ಕೊಟ್ಟು, ಯಾವತ್ತು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಅದೇ ದಿನ ರಾತ್ರಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರಿಗೂ ಈ ಶೇಷಾದ್ರಿಗಳಿಗೂ ಒಂದು ಸ್ವಪ್ನ. ನದಿಯ ಮಧ್ಯದಲ್ಲಿ ಒಂದು ದುರ್ಗಾ ದೇವಸ್ಥಾನವಿದೆ. ಆ ದುರ್ಗಾ ದೇವಸ್ಥಾನೆಯ ಹಿಂಭಾಗದಲ್ಲಿ ನಾನಿದ್ದೇನೆ, ನನ್ನನ್ನು ಕರ್ಕೊಂಡು ಬನ್ನಿ ಅಂತ ದೇವರು ಸ್ವಪ್ನ ಮಾಡಿದ. ಸರಿ ಅಂತ ಹೇಳಿ ಬೆಳಗಿನ ಜಾವ ವಿದ್ಯಾನಿಧಿ ತೀರ್ಥರ ಹತ್ರ ಶೇಷಾದ್ರಿಗಳು ಬರ್ತಾರೆ. ಹೀಗೆ ಇಬ್ಬರಿಗೂ ಆ ಕನಸನ್ನು ಕೇಳಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗ ಅವರು ಹೇಳ್ತಾರೆ, ಅಲ್ಲಿ ಹೋಗಿ ನೋಡಿಕೊಂಡು ಬರೋಣ ನಡ್ರಿ ಅಂತ ಹೇಳಿ
ಎಲ್ಲ ಊರಿನ ಜನರನ್ನು ಕರೆದುಕೊಂಡು ಆ ದುರ್ಗಾದೇವಿಯ ದೇವಸ್ಥಾನದ ಹಿನ್ನೆಲೆಯಲ್ಲಿ ಹೋಗಿ ಅಗಿಯೋದಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ಒಂದು ಪರಮಾದ್ಭುತವಾದ ಕೇಶವನ ಪ್ರತಿಮೆ. ಮೂಲತಃ ಅದು ವಾಸುದೇವ ಪ್ರತಿಮೆ. ಅದು ಮಾರ್ಗಶೀರ್ಷ ಮಾಸದಲ್ಲಿ ಸಿಕ್ಕಿದ್ದರಿಂದ ಅದಕ್ಕೆ ಮುಂದೆ ಕೇಶವ ಅಂತ ನಾಮಕರಣ ಮಾಡಲಾಯಿತು. ಆ ವಾಸುದೇವ ಪ್ರತಿಮೆ ಏನು ಅದ್ಭುತ ನೋಡಿ. ಧ್ರುವಕರಾರ್ಚಿತ ಅಗಸ್ತ್ಯ ಪೂಜಿತ ಕೇಶವ ದೇವರದು. ಭಾಗವತ ಚತುರ್ಥ ಸ್ಕಂದದಲ್ಲಿ ನಾರಾಯಣನಿಂದ ಉಪದಿಷ್ಟರಾದಂತಹ ಧ್ರುವರಾಜರು ತಾವು ಆ 6-9 ತಿಂಗಳ ತಪಸ್ಸಿನಲ್ಲಿ ಒಂದು ಪ್ರತೀಕದ ಚಿಂತನೆಗೆ ಬೇಕು ಅಂತ ಹೇಳಿ ನಾರದರಿಂದ ಉಪದೇಶ ಮಾಡಿಕೊಂಡ ಪ್ರತಿಮೆಯದು. ಅದ್ಭುತವಾದ ಶಾಲಿಗ್ರಾಮ ಶಿಲಾ, ಮೇಲೆಲ್ಲ ದಶಾವತಾರಗಳ ಚಿಂತನೆ ಇದೆ. ಆ ಮೂರ್ತಿಯಲ್ಲಿ 14 ನರಸಿಂಹದೇವರ ಚಿಂತನೆಗಳು, ಪ್ರತೀಕಗಳು ನಮಗೆ ನೋಡಲಿಕ್ಕೆ ಸಿಗತ್ತೆ. ಪರಮಾದ್ಭುತವಾದ ಕಿರೀಟ, ಕೋಮಲವಾದಂತಹ ಮುಖ, ನಾಸಿಕ, ಭ್ರೂ, ಆ ಕಣ್ಣುಗಳು, ಅಧರ ಮಧುರಗಳು, ಅದೇ ದಂತಪಂಕ್ತಿಗಳು. ಒಬ್ಬ ಜೀವಂತ ಇದ್ದ ಮನುಷ್ಯನಿಗೆ ಮುಟ್ಟಿದಾಗ ಏನು ಅನುಭವ ಬರಬೇಕೋ ಆ ಅನುಭವ ಆ ಕೇಶವದೇವರನ್ನು ಮುಟ್ಟಿದಾಗ ಬರುತ್ತೆ. ಆ ಕೇಶವದೇವರ ಉಗುರಂತೂ ಅಕ್ಷರಶಃ ಮನುಷ್ಯರ ಉಗುರಿನ ಒಂದು ಸ್ಪರ್ಶ ಮಾಡಿದರೆ ಏನು ಅನುಭವ ಬರಬೇಕೋ ಅಂತಹ ಅಪರೂಪದ ಕೇಶವದೇವರು. ಆಣೆ ಮಾಡಿ ಹೇಳಬೇಕು, 5 ವರ್ಷದ ಧ್ರುವ ಇದನ್ನು ಕೆತ್ತಿದ ಅಂತ ಹೇಳಿ. ಅಂತಹ ಶ್ರೇಷ್ಠವಾದ ಪ್ರತಿಮೆ ಆ ಚನ್ನಕೇಶವದೇವರ, ಅರ್ಥಾತ್ ಆ ವಾಸುದೇವ ಪ್ರತಿಮೆ. ಇನ್ನೊಂದೇನು ವೈಶಿಷ್ಟ್ಯ ಅಂತಂದರೆ, ಇವತ್ತಿಗೂ ಸಹಿತ ಕುದಿಯುವ ನೀರು, ಅಂದರೆ 100 ಡಿಗ್ರಿಯಲ್ಲಿ ಕುದಿಸಿದ ನೀರನ್ನು ನೀವು ಕಿರೀಟದ ಮೇಲೆ ಹಾಕಿದರೆ ನಾಭಿಯಿಂದ ಕೆಳಗೆ ಬರೋ ಅಷ್ಟೊತ್ತಿಗೆ ತಂಪಾಗಿ ಹೋಗುತ್ತೆ. ಅಂತಹ ಶ್ರೇಷ್ಠವಾದ ಪ್ರತಿಮೆ. ಆ ಧ್ರುವಕರಾರ್ಚಿತ ಅಗಸ್ತ್ಯ ಪೂಜಿತ ಕೇಶವದೇವರನ್ನು ಆ ಖನನ ಮಾಡಿ ತೆಗೆದರೆ ಈಗ ಒಂದು 5 ನಿಮಿಷದ ಕೆಳಗೆ ಪೂಜೆ ಮಾಡಿದರೆ ಏನು ಗಂಧ ಅಕ್ಷತೆ ಹೂ ಏರಿಸಿದಾಗ ಏನು ಇರಬೇಕೋ ಅಂತಹ ಪ್ರತಿಮೆಯನ್ನು ಅಲ್ಲಿ ಕಾಣ್ತಾರೆ. ಅದನ್ನು ಪಲ್ಲಕ್ಕಿಯಲ್ಲಿ ವಾದ್ಯ ವೈಭವಗಳಿಂದ ಆದ್ಯ ಶೇಷಾದ್ರಿಗಳ ಮನೆಗೆ ಕರ್ಕೊಂಡು ಬಂದರು. ಇವತ್ತು ನೋಡುವ ಕೇಶವದೇವರ ದೇವಸ್ಥಾನವಿದೆ, ಅದು ಶೇಷಾದ್ರಿಗಳು ವಾಸವಿದ್ದ ಸ್ಥಳ. ಆ ಕೇಶವದೇವರು ಇಟ್ಟ ಏನು ಆ ಗರ್ಭಗುಡಿ ಇದೆ, ಶೇಷಾದ್ರಿಗಳು ಪೂಜೆ ಮಾಡುವ ಪ್ರತಿನಿತ್ಯದ ತಮ್ಮ ಪೂಜಾ ಕೋಣೆಯದು. ಅದರೊಳಗೆ ಕೇಶವದೇವರನ್ನು ತಂದು ಇಟ್ಟು ಅನೇಕ ವಿಶೇಷವಾದ ಆರಾಧನೆಗಳನ್ನು ಮಾಡ್ತಾ ಬರ್ತಾರೆ. ಇದು ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಆದದ್ದು. ತರುವಾಯ ರಘುನಾಥ ತೀರ್ಥ ಶ್ರೀಪಾದಂಗಳವರು, ಸಮಯ ಬಹಳ ಕಮ್ಮಿ ಇದ್ದದ್ದರಿಂದ ಅನೇಕ ವಿಚಾರಗಳ ಶ್ಲೋಕಗಳನ್ನು ಇದಕ್ಕೆಲ್ಲ ಏನೋ ಸುಮ್ಮನೆ ಬಡಿತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಮಾತಿಗೂ ಒಂದೊಂದು ಪ್ರಮಾಣಗಳಿವೆ. ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನು ಇಟ್ಟುಕೊಂಡೇ ಮಾತಾಡ್ತಾ ಇದ್ದೇನೆ ನಾನು. ಆ ರಘುನಾಥ ತೀರ್ಥ ಶ್ರೀಪಾದಂಗಳವರು ಹೀಗೆ ಸಂಚಾರವನ್ನು ಮಾಡ್ತಾ ಈ ಒಂದು ಕ್ಷೇತ್ರಕ್ಕೆ ಮಣ್ಣೂರಿಗೆ ಬರ್ತಾರೆ. ಆ ಮಣ್ಣೂರಿಗೆ ಬಂದು ನಮ್ಮ ಪರಮೇಷ್ಠಿ ಗುರುಗಳಾದಂತಹ ಪರಮಗುರುಗಳಾದ ಮಾಧವತೀರ್ಥ ಶ್ರೀಪಾದಂಗಳವರು ಇಲ್ಲಿ ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡಿ ಧರ್ಮಜಾಗೃತಿಯನ್ನು ಮಾಡಬೇಕು ಅಂತ ಹೇಳಿ ರಘುನಾಥ ತೀರ್ಥರು ಅಲ್ಲಿ ಒಂದು ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡ್ತಾರೆ. ವಿದ್ಯಾಪೀಠ ಸ್ಥಾಪನೆ ಮಾಡಿದರೆ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಹೇಳಲಿಲ್ಲ. ಅನೇಕ ಜನ ಇವರ ಪಾಂಡಿತ್ಯವನ್ನು ನೋಡಿ ಅನೇಕ ಜನ ಯತಿಗಳು ಬಂದು ಅಲ್ಲಿ ಪಾಠವನ್ನು ಕೇಳುತ್ತಾರೆ. ಇವತ್ತಿಗೂ ಸರಿ ಅವತ್ತಿಗೂ ಸರಿ ಒಂದು ಪದ್ಧತಿ ಇದೆ. ಸಮಾಜದಲ್ಲಿ ತಲೆ ಎತ್ತಿ ನಾನು ಪಂಡಿತ ಅಂತ ಅನಿಸಿಕೊಳ್ಳಬೇಕಾದರೆ, ಸಮಾಜದಲ್ಲಿ ತಲೆ ಎತ್ತಿ ನಾನು ಪಂಡಿತ ಅಂತ ಅನಿಸಿಕೊಳ್ಳಬೇಕಾದರೆ ಉತ್ತರಾದಿ ಮಠದಲ್ಲಿ ಬಂದು ಅವನು ಪರೀಕ್ಷೆ ಕೊಡಬೇಕು. ಅವ ಪರೀಕ್ಷೆ ಕೊಟ್ಟರೆ ಸ್ವಾಮಿಗಳು ಬಾಯಿಂದ ಹೇಳೋದು ಬೇಕಾಗಿಲ್ಲ, ಶಿರಕ್ಕಂಪನ ಮಾಡಿಬಿಟ್ರೆ ಸಾಕು, ಅವ ದೊಡ್ಡ ಪಂಡಿತ. ಅಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಅನೇಕ ದಿನಗಳವರೆಯಂತ ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡಿ ಅವರು ಅಲ್ಲಿ ಇರ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅವರ ಆ ಒಂದು 300-400 ಜನ ಸನ್ಯಾಸಿಗಳ ಶಿಷ್ಯರಲ್ಲಿ ಒಬ್ಬರು ಗೋವಿಂದ ಒಡೆಯರು ಅಂತ ಹೇಳಿ, ಮಣ್ಣೂರು ಕ್ಷೇತ್ರದಲ್ಲಿ ಮಾಧವ ತೀರ್ಥರ ಎಡಭಾಗದಲ್ಲಿ ಒಂದು ಬೃಂದಾವನ ಇದೆ. ಗೋವಿಂದ ಒಡೆಯರು ಅಂತ ಹೇಳಿ, ಅವರಿಗೆ ಇನ್ನೊಂದು ಹೆಸರು ತಂಗಳ ಒಡೆಯರು ಅಂತ ಹೇಳಿ. ಸಾಮಾನ್ಯವಾಗಿ ಯತಿಗಳಿಗೆ ಭಿಕ್ಷೆ ಸ್ವೀಕಾರ ಅಂತಾರೆ, ಭೋಜನ ಸ್ವೀಕಾರ ಅಂತ ಅನ್ನೋದಿಲ್ಲ. ಏನು ಹಿಂದಕ್ಕೆ ಪದ್ಧತಿ ಅಂತಂದರೆ ಭಿಕ್ಷೆಗಾಗಿ ಹೋಗಬೇಕು, ಆ ಮಟ್ಟದ ಯೋಗ್ಯತೆ ಗೃಹಸ್ಥರಿಗೆ ಇರಬೇಕು. ಅಷ್ಟು ನೇಮ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡ್ತಿರಬೇಕು. ಹಾಗೆ ಹೋಗಿ ಪ್ರತಿನಿತ್ಯ ಒಬ್ಬೊಬ್ಬರು ಪಾಳಿಯಂತೆ ಭಿಕ್ಷೆಯನ್ನು ತೆಗೆದುಕೊಂಡು ಬರಬೇಕು. ಅದನ್ನು ಗುರುಗಳ ಮುಂದೆ ಇಟ್ಟು ಗುರುಗಳು ರಾಮದೇವರಿಗೆ ಸ್ವೀಕಾರ ಮಾಡಿದ ಮೇಲೆ ಎಲ್ಲರೂ ಸ್ವೀಕಾರ ಮಾಡುವ ಪದ್ಧತಿ. ಆದರೆ ಈ ಮಹಾನುಭಾವರದ್ದೇನು ಅಂದರೆ
ಪ್ರತಿನಿತ್ಯ ಒಂದೊಂದು ಮನೆಗೆ ಹೋಗೋದು, ಅದನ್ನು ಅವ್ರು ಕೊಟ್ಟದ್ದನ್ನು ತರೋದು, ತಂದದ್ದನ್ನೆಲ್ಲ ಭೀಮಾ ನದಿಯೊಳಗೆ ಎದ್ದು ಬಿಡಬೇಕು. ಎದ್ದಿ ಮೇಲೆ ತೆಗೆದರೆ ಈಗ ಮಾಡಿದ ಬಿಸಿ ಬಿಸಿ ಅಡಿಗೆ ಅಂತೆ ಆಗ್ತಿತ್ತಂತೆ. ಅದು ಏನು ಗೋವಿಂದ ಒಡೆಯರ ಮಹಾತ್ಮೆ ನೋಡಿ. ಹೀಗೆ ಒಂದು ದಿನ ರಘುನಾಥ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದರೆ ಒಮ್ಮಿಂದೊಮ್ಮೆ ತಮ್ಮ ಶಾಟಿಯನ್ನು ತೆಗೆದುಕೊಂಡು ಹೀಗೆ ಉಜ್ಕೋತಾ ಇದ್ದಾರೆ. ಯಾಕೆ ಎಲ್ಲರಿಗೂ ಆಶ್ಚರ್ಯ ಆಯಿತು, ಏನು ಮಾಡ್ತಾ ಇದ್ದೀರಿ? ಏನಿಲ್ಲ, ನಮ್ಮ ಶಿಷ್ಯ ಅಲ್ಲಿ ಒಂದು ಮನೆಗೆ ಭಿಕ್ಷೆಗಾಗಿ ಹೋಗಿದ್ದಾನೆ, ಅಲ್ಲಿ ತರುವವರು ಸ್ವಲ್ಪ ತಡ ಮಾಡಿದ್ದಾರೆ, ಸ್ವಲ್ಪ ಕಣ್ಣು ಕೆಂಪು ಮಾಡಿದ್ದರಿಂದ ಆ ಮನೆಗೆ ಬೆಂಕಿ ಬಿದ್ದಿದೆ, ಇಲ್ಲಿ ಕುಳಿತು ನಾನು ಆರಿಸ್ತಾ ಇದ್ದೇನೆ ಅಂತ. ಏನು ಗೋವಿಂದ ಒಡೆಯರ ಮಹಾತ್ಮೆ ನೋಡಿ. ಇದು ಆಗಿನ ಕಾಲದ್ದು. ಮೊನ್ನೆಯ ವಿಚಾರವನ್ನು ಹೇಳ್ತೇನೆ. ಸುಮಾರು ಒಂದು 150 ವರ್ಷದ ಹಿಂದೆ ಆ ಗೋವಿಂದ ಒಡೆಯರ ಬೃಂದಾವನದ ಮೇಲೆ ಒಂದು ಗುಂಡಾದ ಒಂದು ಶಿಲೆ ತರಹದ ಒಂದು ಆಕೃತಿ ಇದೆ. ಏನೋ ಒಂದು ಕರ್ಮಧರ್ಮ ಸಂಯೋಗ, ಆ ತಲೆ ಮೇಲಿನ ಶಿಲಾ ಬಿದ್ದು ಬಿಡ್ತು ಕೆಳಗಡೆ. ಬಿದ್ದು ಬಿಟ್ಟರೆ ಏನು ಗತಿ ನೋಡಿ. ಮಣ್ಣೂರಿನಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಪ್ರತಿನಿತ್ಯವೂ ಒಂದು ಶವ ಬೀಳಬೇಕು. ಅದು ಕೊನೆಗೆ ಏನಾಯಿತು ಅಂದರೆ, ನಮ್ಮ ಪ್ರಪಿತಾಮಹರು ಅಂದರೆ ಗೋವಿಂದಾಚಾರ್ಯರ ತಂದೆ ಅಣ್ಣಾಚಾರ್ಯರು ಅಂತ, ಆ ಅಣ್ಣಾಚಾರ್ಯರಿಗೆ ರಾತ್ರಿ ಸ್ವಪ್ನ ಆಯಿತು, ನನ್ನ ತಲೆ ಮೇಲಿಂದೇ ಕಲ್ಲು ತೆಗೆದಿದ್ದೀರಪ್ಪ, ನಿಮಗೇನು ಸುಖ ಕೊಡಲಿ ನಾನು ಅಂತ ಅವರಿಗೇನೋ ಭಾಸ ಆಯ್ತಂತೆ. ಅದು ಆಗ ಹೋಗಿ ಅದನ್ನು ಮತ್ತೆ ಅಲ್ಲಿಗಿಟ್ಟರೆ ಮತ್ತೆ ಮೊದಲಿನಂಗೆ ಆ ಎಲ್ಲ ಕ್ಷೇತ್ರದ ಸಮೃದ್ಧಿ ಆಯಿತು ಅಂತ ನಾವು ಗೋವಿಂದ ಒಡೆಯರ ಹಿನ್ನೆಲೆಯಲ್ಲಿ ಕೇಳುತ್ತೇವೆ. ಅಂತಹ ಮಹಾನುಭಾವರು ಗೋವಿಂದ ಒಡೆಯರು, ಅವರ ಗುರುಗಳು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಆ ಮಣ್ಣೂರು ಕ್ಷೇತ್ರದಲ್ಲಿ ವಿದ್ಯಾಪೀಠ ಸ್ಥಾಪನೆಯನ್ನು ವಿಶೇಷವಾಗಿ ಮಾಡಿ ಅನೇಕ ಪಾಠ ಪ್ರವಚನಾದಿಗಳನ್ನು ಮಾಡಿದರು. ಅವರ ತರುವಾಯ ಬಂದವರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಮಹಾಪ್ರಸಿದ್ಧವಾದ ಕಥೆ, ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ. ರಘುನಾಥ ತೀರ್ಥರು ಅನೇಕ ವರ್ಷಗಳ ಕಾಲ ಅಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಅದಕ್ಕೂ ಅನೇಕ ಉಲ್ಲೇಖಗಳು ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅದರ ತರುವಾಯ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಕೂಡ ಅನೇಕ ದಿನ ಅಲ್ಲಿಯೇ ಇದ್ದು ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಿದ್ದಾರೆ. ಆ ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡುವಾಗ ಸ್ವಲ್ಪ ನಾವು ಒಂದು ಹೆಜ್ಜೆ ಹಿಂದೆ ಹೋಗಿ ಮತ್ತೆ ಮುಂದೆ ಬರೋಣ. ಶೇಷಾದ್ರಿಗಳು ಅಂತ ನಾವು ಕೇಳಿದೆವಲ್ಲ, ಆ ಶೇಷಾದ್ರಿಗಳ ಮಕ್ಕಳು ವರದಾಚಾರ್ಯರು ಅಂತ ಹೇಳಿ, ಆಗ ಅವರು ಶ್ರೀಮಠದಲ್ಲಿ ವಿಶೇಷವಾದ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಆಸ್ಥಾನ ವಿದ್ವಾಂಸರಾಗಿ ಇದ್ದು. ರಘುವರ್ಯರ ರಘುನಾಥ ತೀರ್ಥ ಶ್ರೀಪಾದಂಗಳವರ ಅತೀ ಅಚ್ಚುಮೆಚ್ಚಿನ ಶಿಷ್ಯರು ಯಾರು? ಆ ವರದಾಚಾರ್ಯರು. ಅಂತಹ ವರದಾಚಾರ್ಯರು ರಘುನಾಥ ತೀರ್ಥ ಶ್ರೀಪಾದಂಗಳವರ ಒಂದು ಅತೀ ವೃಂದಾವನ ಪ್ರವೇಶದ ಸಮೀಪ ದಿನಗಳು ಬಂದಿದೆ. ಅವರ ಪಾಠ ಪ್ರವಚನ ಇವುಗಳನ್ನೆಲ್ಲವನ್ನು ನೋಡಿ ಅವರಿಗೆ ಒಂದು ಬಿರುದನ್ನು ಕೊಟ್ಟರು, ಆದ್ಯ ಅಂತ ಹೇಳಿ. ಈ ಮಾತನ್ನು ಆ ವರದರಾಜಾಚಾರ್ಯರ ಒಂದು ವಂಶದಲ್ಲಿಯೇ ಬರುವ ಇಮ್ಮಡಿ ವರದಾಚಾರ್ಯರು ಅಂತ ಹೇಳಿ ಅವರು ಒಂದು ಗೀತಾಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದ ಉಪಸಂಹಾರದಲ್ಲಿ ಸುಮಾರು 75 ಶ್ಲೋಕಗಳಿಂದ ಇಡೀ ತಮ್ಮ ಆದ್ಯ ಮನೆತನದ ಇತಿಹಾಸವನ್ನು ಹೇಳಿದ್ದಾರೆ. ಅಲ್ಲಿ ಈ ಮಾತನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಸ್ಮಶಿಷ್ಯ ಪ್ರಶಿಷ್ಯ ಪ್ರಭೃತಿಯತಿಗಡ ರಾಮ ಪೂಜಾ ನಿಯುಕ್ತಾ ಶ್ರೀಪಾದ ಪ್ರಾಶ್ಯತೀರ್ಥಂ ಸ್ವಯಮತ ಪರಿಷತ್ ಪ್ರಾಪ್ತ ವಿದ್ವಜ್ಜನೇಭ್ಯ ಆದೌ ತದ್ವಂಶಜೇಭ್ಯ ದದತು ಶುಚಿಕರಂ ತೀರ್ಥಮಗ್ರೇ ಚ ಪೂಜ್ಯ ಸಂತು ತದ್ವಂಶಜಾತ ಇತಿ ವರಮದದಾತ್ ಮದ್ಗುರು ಪ್ರೀತಿತೋಸ್ಮೈ ಅಂತ ಆ ಗ್ರಂಥದಲ್ಲಿ ಉಲ್ಲೇಖವಾದ ಮಾತು. ಇವರ ಪಾಂಡಿತ್ಯ, ಇವರ ವಾಕ್ಪಟುತ್ವ, ಇವರ ಎಲ್ಲ ಸಮಗ್ರವಾದಂತಹ ಇವರ ವ್ಯಕ್ತಿತ್ವವನ್ನು ನೋಡಿ ಇವತ್ತಿನಿಂದ ನೀವು ಆದ್ಯರು, ಶ್ರೀಮಠದಲ್ಲಿ ಆಗುವ ಎಲ್ಲದಕ್ಕೂ ನೀವು ಪ್ರಧಾನವಾಗಿ ನೀವು ಮುಂದೆ ನಿಂತು ಅದಕ್ಕೆಲ್ಲ ಪ್ರಧಾನ ಅಧ್ವರ್ಯುಗಳು ಅನ್ನುವ ಅರ್ಥದಲ್ಲಿ ಆದ್ಯರು ಎನ್ನುವಂತಹ ನಾಮಾಂಕಿತವನ್ನು ಕೊಡ್ತಾರೆ. ಅವರೇ ಮುಂದೆ ಸ್ವಲ್ಪ ದಿನಗಳ ಕಾಲ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಒಂದು ಆಜ್ಞೆಯ ಮೇರೆಗೆ ಅನೇಕ ವಿಚಾರಗಳ ವಿನಿಮಯಾದಿಗಳು ಪಾಠ ಪ್ರವಚನಾದಿಗಳನ್ನು ಅವರ ಸನ್ನಿಧಾನದಲ್ಲಿಯೇ ಇದ್ದು ಮಾಡಿದರು ಅನ್ನುವುದನ್ನು ಕೂಡ ನಾವು ಉಲ್ಲೇಖದಲ್ಲಿ ತಿಳಿತೇವೆ. ಅಂತಹ ಮಹಾನುಭಾವರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿಯೇ ಚಾತುರ್ಮಾಸ್ಯ ಕಾಲದಲ್ಲಿ ಕೂತಾಗ ಅಲ್ಲಿ ಒಂದು ಘಟನೆ ಆಗತ್ತೆ. ಚಾತುರ್ಮಾಸ್ಯದಲ್ಲಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಇದ್ದಾಗ ಭೀಮಾ ನದಿ, ಸಾಮಾನ್ಯವಾಗಿ ಕವಿಗಳು ಹೇಳುವಂಥದ್ದು ಒಂದು ಮಾತಿದೆ, ಪಾಂಡುರಂಗಂ ಮಾತುಲಂಗಂ ಧೂಲಖೇಟಂಚ ಖೇಟಕಂ ಸರ್ವತ್ರ ಸುಲಭ ಭೀಮ ಚತುಸ್ಥಾನೇಶು ದುರ್ಲಭ ಅಂತ ಹೇಳಿ. ಅಲ್ಲಿ ಕೆಲವು ಹಳ್ಳಿಗಳಿವೆ ನಮ್ಮ ಮಣ್ಣೂರಿನಲ್ಲಿ, ಅಗರಖೇಡ ಅಂತ ಇದೆ, ಭುಯ್ಯಾರ ಅಂತ ಇವೆ.
ಸಾಮಾನ್ಯವಾಗಿ ಈ ಪಂಢರಾಪುರದವರೆಗಿನ ಏನು ಆ ಚಂದ್ರಭಾಗ ಅಥವಾ ಭೀಮರತಿ ಅಂತ ಏನಂತೇವೆ, ಅಲ್ಲಿ ಯಾವತ್ತಿಗೂ ಸಮೃದ್ಧವಾಗಿ ಭೀಮೆ ಇದ್ದಾಳೆ. ಈ ಕೆಳಗಿನ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಭೀಮಾ ನದಿ ಸಿಗುವುದು ಅತಿ ದುರ್ಲಭ ಅಂತ ಆಗಿನ ಜನರು ಮಾತನಾಡಿಕೊಳ್ತಾ ಇದ್ದರು. ಅಂತಹ ಶ್ರೇಷ್ಠವಾದ ಈ ಒಂದು ಭೀಮಾ ನದಿ, ಒಳ್ಳೆ ಚಾತುರ್ಮಾಸ್ಯ ಸಂದರ್ಭ ತುಂಬಿ ಇದೆ ಭೀಮಾ ನದಿ. ಮಾಧವ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ, ಅವರ ಪಕ್ಕದಲ್ಲಿ ಏನೇ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ಗೋವಿಂದ ಒಡೆಯರ ಸನ್ನಿಧಾನ ಇದೆ. ಅಲ್ಲಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯವನ್ನು ಮಾಡ್ತಾ ಇರಬೇಕಾದಾಗ ಅದೇ ಸಂದರ್ಭದಲ್ಲಿ ಕಳ್ಳರು ಬಂದು ರಾಮದೇವರನ್ನು ಅಪಹಾರ ಮಾಡಬೇಕು ಅಂತ ಬರ್ತಾರೆ. ರಾಮದೇವರ ಅಪಹಾರ ಮಾಡಬೇಕು ಅಂತ ಕಳ್ಳರು ಬಂದರೆ ರಘುವರ್ಯರಿಗೆ ಈ ರಾಮದೇವರು ಯಾರೋ ಒಬ್ಬರು ಮುಡ್ತಾರೆ ಅಂದರೆ ಏನು ಗತಿ, ಅದು ಬೇಡವೇ ಬೇಡ ಅಂತ ಹೇಳಿ ಹಸಿವೆಯಲ್ಲಿ ಆ ಪ್ರತಿಮೆಗಳನ್ನೆಲ್ಲವನ್ನು ಕಟ್ಟಿಕೊಂಡು ತುಂಬಿ ಹರಿತಾ ಇರುವ ಭೀಮಾ ನದಿಯಲ್ಲಿ ಧುಮುಕಿ ಬಿಡ್ತಾರೆ. ಧುಮುಕಿ ಬಿಟ್ಟರೆ ಏನು ಆಶ್ಚರ್ಯ ನೋಡಿ, ಆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಭೀಮಾ ನದಿಯಲ್ಲಿ ಧುಮುಕಿದರೆ ಭೀಮಾ ನದಿ ಅಕ್ಷರಶಃ 2 ಭಾಗವಾಗಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಮುಂದೆ ಬಿಟ್ಟು ಹಿಂದೆ ಕಳ್ಳರು ಅಟ್ಟಾಡಿಸಿಕೊಂಡು ಬಂದರೆ ಅವರನ್ನು ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು ಅಂತ ನಾವು ಕೇಳುತ್ತೇವೆ. ಅಂತಹ ಶ್ರೇಷ್ಠವಾದ ಕ್ಷೇತ್ರ ಅದು ಮಣ್ಣೂರು ಕ್ಷೇತ್ರ. ಕೃಷ್ಣನನ್ನು ಹೊತ್ತುಕೊಂಡಂತಹ ಆ ವಸುದೇವ ಹೇಗೆ ಆ ಯಮುನೆ ಟೊಂಕದ ಮಟ್ಟಿಗೆ ನಿಂತೋ, ಹಾಗೆ ಈ ಮೂಲ ರಾಮದೇವರನ್ನು ಹೊತ್ತುಕೊಂಡಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಭೀಮಾ ನದಿ ತೊಂದರೆ ಕೊಟ್ಟೀತಾ? ಸರ್ವಥಾ ಇಲ್ಲ. ಅಂತಹ ಶ್ರೇಷ್ಠವಾದ ಹಿನ್ನೆಲೆ ಆ ಮಣ್ಣೂರು ಕ್ಷೇತ್ರಕ್ಕೆ. ನಂತರ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಆ ರಘುವರ್ಯರ ತರುವಾಯ ಬಂದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರಿಗೆ ಆಶ್ರಮವಾದ ಕ್ಷೇತ್ರವೂ ಕೂಡ ಮಣ್ಣೂರು ಕ್ಷೇತ್ರವೇ. ಆ ಮಣ್ಣೂರು ಕ್ಷೇತ್ರದಲ್ಲಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಆ ಗುರುಗಳಿಗೆ ರಾಮಚಂದ್ರಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ರಘುತ್ತಮ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಅವರ ಎಲ್ಲ ಜವಾಬ್ದಾರಿಯನ್ನು ಆದ್ಯ ವರದಾಚಾರ್ಯರಿಗೆ ಕೊಟ್ಟು ತಾವು ನವವೃಂದಾವನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಇವತ್ತಿಗೂ ನಾವು ಆ ರಘುವರ್ಯ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನವನ್ನು ನವವೃಂದಾವನದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಆದ್ಯ ವರದಾಚಾರ್ಯರ ಒಂದು ಮುಂದಾಳತ್ವದಲ್ಲಿ ತಾವು ಬೆಳೀತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಒಂದು ದಿನ ಯಾವುದೋ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಮನಸ್ಸಿನಲ್ಲಿ ತುಂಬ ಬೇಜಾರಾಗಿ ಬಿಡುತ್ತದೆ, ಖೇದಾಗಿ ಬಿಡುತ್ತದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಬಂದ ಪೀಠ, ಶ್ರೀಮಟ್ಟೀಕಾಕೃತ್ಪಾದರು, ಅನೇಕ ಮಹನೀಯರು ಇಂತಹ ಪೀಠ, ಈ ಪೀಠದಲ್ಲಿ ನಾವು ಕೂತಾಗ ನಮ್ಮ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಹೀಗೆ ಮನಸ್ತಾಪ ಅಂತ ಹೇಳಿ ಬಹಳ ಖೇದವನ್ನು ಪಟ್ಟು ರಾತ್ರಿ ಮಲಗಿದರೆ ರಾತ್ರಿ ಸ್ವಪ್ನದಲ್ಲಿ ವೇದವ್ಯಾಸ ದೇವರು, ಸರಸ್ವತಿ, ಭಾರತಿ, ರಘುನಾಥ ತೀರ್ಥರು, ರಘುವರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೆಲ್ಲರೂ ಬಂದು ಅವರ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದು ಅನುಗ್ರಹವನ್ನು ಮಾಡ್ತಾರೆ. ಅನುಗ್ರಹವನ್ನು ಮಾಡಿದರೆ ಇನ್ನು 8-9 ಆ ವರ್ಷದ ಪ್ರಾಯದಲ್ಲಿಯೇ ಅನುಗ್ರಹವನ್ನು ಪಡೆದುಕೊಂಡು ಮರುದಿನ ಯಾರು ಯಾರಿಗಾಗಿ ಪ್ರತಿನಿತ್ಯದ ಪಾಠ ಪ್ರವಚನವಾಗಿ ಕಾಯಬೇಕಾಗಿತ್ತೋ ಆ ಕಾಯುವ ಪ್ರಸಂಗವೇ ಬರಲಿಲ್ಲ. ಆ 8-9 ವರ್ಷದ ರಘುತ್ತಮ ತೀರ್ಥ ಶ್ರೀಪಾದಂಗಳವರೇ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳುವುದಕ್ಕೆ ಪ್ರಾರಂಭವನ್ನು ಮಾಡಿತು. ಆಗಿದ ಘಟನೆಯೂ ಕೂಡ ಮಣ್ಣೂರು ಕ್ಷೇತ್ರದಲ್ಲಿ ಏನು. ಇದರ ಜೊತೆಗಾಗಿ ಆ ಮಣ್ಣೂರು ಕ್ಷೇತ್ರದಲ್ಲಿಯೇ ಇನ್ನೊಂದು ಮನೆತನ, ಚಿನಿವಾರ ಮನೆತನ ಅಂತ ಅದಕ್ಕೆ ಕರೀತಾರೆ. ಆ ಚಿನಿವಾರ ಮನೆತನದಲ್ಲಿ 3 ಜನ ಅಣ್ಣ ತಮ್ಮಂದಿರ ಒಂದು ವಿಶೇಷವಾದ ಕುಟುಂಬ. ಪ್ರತಿನಿತ್ಯವೂ ಬಂಗಾರವನ್ನು ಮಾರಿ ಅದರಲ್ಲಿ ಬಂದಂತಹ ಆ ಹಣದಿಂದ ಜೀವನವನ್ನು ನಡೆಸ್ತಾ ಇದ್ದರು. ಭಾಗಪ್ಪಯ್ಯ, ಯಾದಪ್ಪಯ್ಯ, ಶೀನಪ್ಪಯ್ಯ ಅಂತ ಹೇಳಿ ಅವರ 3 ಜನ ಅಣ್ಣ ತಮ್ಮಂದಿರ ಚಿಂತನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಮಾತನ್ನು ಯಾದವಾರ್ಯ ಮಾಹಾತ್ಮ್ಯ ಅಂತ ಆ ಗ್ರಂಥ ಕೆಲವರ ಅಭಿಪ್ರಾಯದಲ್ಲಿ ಗೂಢಕರ್ತೃಕ ಅಂತಾರೆ, ಕೆಲವರ ಅಭಿಪ್ರಾಯದಲ್ಲಿ ಅಲ್ಲಿ ಬರುವ ಅನೇಕ ಶಬ್ದಗಳನ್ನು, ಅನೇಕ ವ್ಯಾಖ್ಯಾನಗಳನ್ನು ನೋಡಲಾಗಿ ಅದನ್ನು ಜಂಬುಕಂಡಿ ವಾದಿರಾಜಾಚಾರ್ಯರೂ ಕೂಡ ಬರೆದಿರಬಹುದು ಅಂತ ಅನೇಕ ಜನ ವ್ಯಾಖ್ಯಾನಕಾರರು ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಅಲ್ಲಿ ಬರುತ್ತೆ ಇದು. ಅಸ್ತಿ ಕಸ್ಮಿನ್ ಮಣೂರೇತಿ ಗ್ರಾಮೋ ಭೀಮ ತಟಾಂತರೆ ತತ್ರಾಸೀದ್ ಬ್ರಾಹ್ಮಣ ಶ್ರೇಷ್ಠೋ ಭಾಗಣ್ಣೇತಿ ಚ ನಾಮವಾನ್ ತಸ್ಯ ದ್ವೌ ತನುಜೌ ರಾಮ ಯಾದವಾಖ್ಯೌ ನೃಣಾಂ ವರೌ ಪ್ರಥಮ ಶ್ರೀಮದಾನಂದ ತೀರ್ಥಾರ್ಚಿತ ಪದಾಂಬುಜಂ ಉತ್ತರಾದಿ ಮಠೇ ಮೂಲ ರಾಮಂ ಸಂಪೂಜಯನ್ಮುದ ಶ್ರೀಮದ್ವೇದೇಶ ತೀರ್ಥೇತಿ ನಾಮ್ನಾ ತುರ್ಯಾಶ್ರಮಂ ಭಜನ್ ಸಾತ್ವಿಕಾನ್ ಪ್ರಣತಾನ್ ಶಿಷ್ಯಾನ್ ಉದ್ದದಾರ ದಯಾನಿಧಿ
ಅಂತ ಹೇಳಿ 75 ಶ್ಲೋಕಾತ್ಮಕವಾದ ಯಾದವಾರ್ಯ ಮಾಹಾತ್ಮ್ಯ ಅಂತ ಹೇಳಿ ಅದನ್ನು ಇತ್ತೀಚೆಗೆ ಪಂಡಿತವರೇಣ್ಯರಾದಂತಹ ವ್ಯಾಸನಕೇರೆ ಪ್ರಭಂಜನಾಚಾರ್ಯರು ವೇದೇಶ ತೀರ್ಥರು ಮತ್ತು ಅವರ ಶಿಷ್ಯರು ಎನ್ನುವಂತಹ ಗ್ರಂಥದಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಆ ಯಾದವಾರ್ಯ ಮಾಹಾತ್ಮೆಯಲ್ಲಿ ಈ ಮಾತು ನಮಗೆ ನೋಡಲಿಕ್ಕೆ ಸಿಗತ್ತೆ. ಚಿನಿವಾರ ಮನೆತನ, ಭಾಗಪ್ಪ, ಯಾದಪ್ಪ, ಶೀನಪ್ಪ ಅಂತ ಹೇಳಿ ಅವರು 3 ಜನ ತಮ್ಮ ದೈನಂದಿನದ ಚಟುವಟಿಕೆಯಲ್ಲಿ ಬಂಗಾರಾದಿಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಒಂದು ಘಟನೆ ಆಗತ್ತೆ. ಯಾದಪ್ಪ ಅಂತ ಏನು ಮಧ್ಯದ ಅಣ್ಣಂದಿರಿದ್ರಲ್ಲ, ಅವರು ಪ್ರತಿನಿತ್ಯ ವ್ರತೋ ನಾರಸಿಂಹಶ್ಚ ಪೃಷ್ಠದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಬರ್ತಾರೆ. ಹತ್ತಿರ ಬಂದು ಸರ್ವಸಂಗವನ್ನು ಪರಿತ್ಯಾಗ ಮಾಡಿದ್ದೇನೆ, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಭಾಗಣ್ಣ ನಾಮಕರಾದಂಥವರು ಮುಂದೆ ವೇದೇಶ ತೀರ್ಥರು ಅಂತ ನಾಮಾಂಕಿತರಾಗ್ತಾರೆ. ಅದೇ ಸಂದರ್ಭದಲ್ಲಿ ಈಗಾಗಲೇ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ ಕೊಟ್ಟಾಗಿರುತ್ತೆ. ಈ ಮಹಾನುಭಾವರು ಇವರ ಯೋಗ್ಯತೆ ಇವರದೆಲ್ಲವನ್ನು ನೋಡಿದಂತಹ ಆ ರಘುತ್ತಮ ತೀರ್ಥರು ಇವರಿಗೆ ವೇದೇಶ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಅನೇಕ ದಿನಗಳು ಅಲ್ಲಿಯೇ ಕಳೀತದೆ. ಅಲ್ಲಿಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮುಂದೆ ಹೋಗುವ ವಿಚಾರವನ್ನು ಮಾಡ್ತಾರೆ. ಆಗ ಇಬ್ಬರೂ ಶಿಷ್ಯರನ್ನು ಕರೀತಾರೆ. ಏನು ರಘುತ್ತಮರ ವೈಭವ ನೋಡಿ, ಆಚೆ ಈಚೆ ಎಡಬಲ ಸೇವೆ ಮಾಡುವಲ್ಲಿ ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರು, ವೇದೇಶ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನ್ ವ್ಯಕ್ತಿತ್ವ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೇಳ್ತಾರೆ, ಯಾರು ಈ ಮಠದ ಜವಾಬ್ದಾರಿಯನ್ನು ನೋಡಿಕೊಳ್ತೀರಿ, ಯಾರು ಪಾಠ ಪ್ರವಚನವನ್ನು ಮಾಡಿಕೊಂಡು ಹೋಗ್ತೀರಿ ಅಂತ. ಆಗ ಅಂದರ್ಥದಲ್ಲಿ ತಪ್ಪಾಗಿ ತಿಳಿಬೇಡಿ, ಮತ್ತೆ ನಾನು ಹೇಳುವ ವಿಚಾರ ಇಷ್ಟು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವರು ಮುಂದಿನ ಈ ಒಂದು ಶಿಷ್ಯಾದ್ಯಾಹ ಅಂತ ಇದೆಯಲ್ಲ, ಅದರ ಒಂದು ಎಲ್ಲ ಪ್ರತೀಕವನ್ನು ತಲೆಯಲ್ಲಿ ಇಟ್ಟುಕೊಂಡೇ ಈ ಅನುಗ್ರಹವನ್ನು ಮಾಡುವುದಕ್ಕಾಗಿ ಕೇಳಿದರೋ ಏನೋ. ಆಗ ವೇದೇಶ ತೀರ್ಥರು ಹೇಳಿಬಿಡ್ತಾರೆ, ಸ್ವಾಮಿ, ನನಗೆ ನನ್ನ ತಮ್ಮನಾದ ಯಾದಪ್ಪನನ್ನು ಉತ್ತಮ ವಿದ್ವಾಂಸನನ್ನಾಗಿ ಮಾಡಬೇಕಾಗಿದೆ, ನನಗೆ ಅನುಗ್ರಹವನ್ನು ಮಾಡಬೇಕು, ನಾನು ಇಲ್ಲಿಯೇ ಇರ್ತೇನೆ ಅಂತ. ಶಿಷ್ಯನ ಪ್ರಾರ್ಥನೆ ಇದಾದರೆ ಗುರುಗಳಾದ ರಘುತ್ತಮ ತೀರ್ಥರ ಪರಮಾನುಗ್ರಹ ಎಂಥದ್ದು ನೋಡಿ. ಯಾವಾಗ ಈ ಗುರುಗಳು ಹೇಳಿದರೋ ವೇದೇಶ ತೀರ್ಥರು, ಅಂದಿನ ರಾಮದೇವರ ಪೂಜೆಯನ್ನು ಸ್ವಯಂ ಪಕ್ಕದಲ್ಲಿಯೇನೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂತು ಅವರ ಕಡೆಯಿಂದ ರಾಮದೇವರನ್ನು ಮುಟ್ಟಿಸಿ ಪೂಜೆಯನ್ನು ಮಾಡ್ತಾರೆ. ಮಾಡಿಸಿ ಪರಮಾನುಗ್ರಹವನ್ನು ಮಾಡ್ತಾರೆ. ಅವರ ಅಲ್ಲಿಯೇ ಮಣ್ಣೂರು ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ವೇದೇಶ ತೀರ್ಥ ಶ್ರೀಪಾದಂಗಳವರು ಪ್ರಸಿದ್ಧವಾದ ಮಾತಿದೆ, ಅನುಜೋದಯ ಮಾಶಾಸೆ ನಾಶಾಸೆ ದೇಶ ದಿಗ್ಜಯಂ ಅನ್ನುವಂತಹ ಮಾತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಯಾದಪ್ಪನನ್ನು ಉತ್ತಮ ವಿದ್ವಾಂಸನನ್ನಾಗಿ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಯಾದವಾರ್ಯರ ಒಟ್ಟಾರೆ ಆಯುರ್ಮಾನ 103 ವರ್ಷ ಅಂತ ತಿಳಿತದೆ. ಅದರೊಳಗೆ ತಮ್ಮ 30ನೇ ವಯಸ್ಸಿಗೆ ಯಾದವಾರ್ಯರು ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಉತ್ತಮವಾದ ಪಾಂಡಿತ್ಯವನ್ನು ಪಡೆದುಕೊಂಡು ಬರ್ತಾರೆ. ಪಡೆದುಕೊಂಡು ಬಂದು ತಾರ್ಕಿಕವಾದ ವೈಯಾಕರಣೀಯ ಎಲ್ಲ ಪಾಂಡಿತ್ಯವನ್ನು ಪಡೆದುಕೊಂಡು ಕೊನೆಯ ಒಂದು ಚಿಂತನೆಯನ್ನು ಅಣ್ಣರಾದಂತಹ ವೇದೇಶ ತೀರ್ಥರಲ್ಲಿಯೇ ಮಾಡಬೇಕು ಅಂತ ಹೇಳಿ ವೇದೇಶ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಅವ್ಯಾಹತವಾಗಿ ಅಲ್ಲಿಯೇ ಪಾಠವನ್ನು ಕೇಳುತ್ತಾರೆ. ಕೇಳುವಾಗ ಕೊನೆಗೆ ಹೇಳ್ತಾರೆ, ಸ್ವಾಮಿ, ದೇಹಾಲಸ್ಯ ಆಗಿದೆ, ಏನಾದರೂ ಒಂದು ಉಪದೇಶವನ್ನು ನಮಗೆ ಕೊಡಬೇಕು ಅಂತ ಯಾದವಾರ್ಯರು ಪ್ರಾರ್ಥನೆ ಮಾಡಿದರೆ, ಆಗ ವೇದೇಶ ತೀರ್ಥರು ಯಾದವಾರ್ಯರನ್ನು ಮುಂದೆ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶವನ್ನು ಕೊಡುತ್ತಾರೆ. ಕಾಲೋ ಯಮೀರ ಸುತಶಾಸ್ತ್ರ ವಿಚಾರ ಹೀನೋಶ್ರಯ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮದ್ಯ ಮರುದಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೇತಿ ಅಂತ ಹೇಳಿ. ಯಾದಪ್ಪ, ಕಲಿಯುಗ ಘೋರವಾದ ವಾತಾವರಣ, ಇದರೊಳಗೆ ಏನಾದರೂ ಈಸಬೇಕು, ಇದ್ದು ಜಯಿಸಬೇಕು ಅಂದರೆ ಒಂದೇ ಒಂದು ಅಹರ್ನಿಶವಾಗಿ ಪಾಠಪ್ರವಚನವನ್ನು ಮಾಡಬೇಕು ಅಂತ ಯಾದವಾರ್ಯರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಅನುಗ್ರಹವನ್ನು ಮಾಡಿ ವೇದೇಶ ತೀರ್ಥ ಶ್ರೀಪಾದಂಗಳವರು ಅಲ್ಲಿಯೇ ಪರಮಗುರುಗಳಾದ ಪರಮೇಷ್ಠಿ ಗುರುಗಳಾದ ಅನೇಕ ಯತಿಗಳ ಸನ್ನಿಧಾನೋಪೇತವಾದಂತಹ ಮಾಧವತೀರ್ಥ ಶ್ರೀಪಾದಂಗಳವರ ಬಲಪಕ್ಕದಲ್ಲಿ ತಾವು ಅಲ್ಲಿಯೇ ಬೃಂದಾವನ ಪ್ರವೇಶವನ್ನು ಪಡೀತಾರೆ. ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಮಹಾನುಭಾವರು ವೇದೇಶ ತೀರ್ಥ ಶ್ರೀಪಾದಂಗಳವರು. ಅವರ ತರುವಾಯ ಬಂದದ್ದು ಯಾದವಾರ್ಯರು. 5 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಯಾದವಾರ್ಯರು ಅವರ ಕಥೆಯಲ್ಲಿ ಬರುತ್ತೆ. ಭಾಗವತ ವ್ಯಾಖ್ಯಾನ ಅನೇಕ ಚರಿತ್ರೆಗಳಿವೆ. ಒಂದೆರಡನ್ನು ತಿಳಿದು ನಾವು ಮುಗಿಸ್ತೇನೆ. ಭಾಗವತಕ್ಕೆ ವ್ಯಾಖ್ಯಾನ ಕೊನೆಗಂತೂ ಹೀಗೆ ಅವರದು ಅವಸ್ಥೆ. ಪಾಪ ವೃದ್ಧಾಪ್ಯ ಆಗಿದೆ, ಕಣ್ಣಿನ ರೆಪ್ಪೆ ಜೋತು ಬೀಳ್ತಾ ಇದೆ, ಕಡ್ಡಿಯನ್ನು ತೆಗೆದುಕೊಂಡು ಕಣ್ಣನ್ನು ಮೇಲೆ ಹಾಕ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಬೇಕು.
ಏನೋ ಒಂದು ಸಂಸ್ಕೃತ ಇದೆ, ಅದಕ್ಕೆ ಒಂದು ಪದಗಳನ್ನು ಅರ್ಥವನ್ನು ಕನ್ನಡೀಕರಿಸಿ ವ್ಯಾಖ್ಯಾನ ಮಾಡಿದೆ ಅಂತಲ್ಲ. ಒಂದು ಭಾಗವತ ಶ್ಲೋಕವನ್ನು ಓದಬೇಕು, ಓದಿದ ಭಾಗವತ ಇಡೀ ದೇಹಗತ ಆಗಬೇಕು. ಅಲ್ಲಿ ಹೇಳಿದ ಧರ್ಮಗಳು, ಅಲ್ಲಿ ಹೇಳಿದ ಅನುಸಂಧಾನಗಳು, ಅಲ್ಲಿ ಹೇಳಿದ ಉಪಾಸನೆಗಳು, ಅವುಗಳೆಲ್ಲ ಮೈಗೂಡಿದ ಮೇಲೆ ಇದಕ್ಕೀಗ ವ್ಯಾಖ್ಯಾನ ಮಾಡಬಹುದು ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಿ. ಅಂತೆಯೇ ಪ್ರತಿನಿತ್ಯ ದೇವರು, ಸ್ವಾಮಿ ನನ್ನ ಪೂಜೆ ನಿನಗೆ ಅಪೇಕ್ಷೆ ಆಗಿ ಪೂರ್ತಿ ನಿನಗೆ ತೃಪ್ತಿಯಾಗಿದ್ದರೆ ನನಗೊಂಚೂರು ಕೈ ಕೊಡ್ತೀಯಾ ಅಂತ ದೇವರಿಗೆ ಕೇಳಿದರೆ ಆ ಪಂಚಲೋಹದ ವೇದವ್ಯಾಸ ದೇವರ ಪ್ರತಿಮೆ ಇವರಿಗೆ ಕೈ ಮೇಲೆ ಕೈ ಇಡ್ತಿತ್ತಂತೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಈ ಒಂದು ಮಾತು ಸಾಕು ಯಾದವಾರ್ಯರ ವ್ಯಕ್ತಿತ್ವ ಎಂಥದ್ದು ಅಂತ. ಒಂದು ದಿನ ಹೀಗೆ ಪ್ರಸಂಗ ಬಂತು. ಮಣ್ಣೂರು ಕ್ಷೇತ್ರದಲ್ಲಿ ಇದ್ದಾರೆ, ಮನೆ ತುಂಬ ವಿದ್ಯಾರ್ಥಿಗಳು, ದೇವರ ಪೂಜೆ ನಡೀತಾ ಇದೆ, ನೈವೇದ್ಯಕ್ಕಾಗಿ ಬೇಕಾಗಿದೆ. ಆಗ ಹೆಂಡತಿ ಕೇಳಿದರೆ ಏನೂ ಇಲ್ಲ ಮನೆಯೊಳಗೆ ಅಂತ. ಆಗ ಶಿಷ್ಯರಿಗೆ ಹೇಳ್ತಾರೆ, ಏನು ದೇವ್ರ ಪೂಜೆ ನಡೆದ್ರೆ ಏನೂ ಇಲ್ಲ ಅಂತಿ, ಅಲ್ಲಿ ಹೋಗಿ ನದಿ ದಂಡಿಗೆ ಸ್ವಲ್ಪ ಉಸುಕು ಕಲ್ಲು ಇರ್ತದೆ, ಅದನ್ನು ತೊಗೊಂಬಂದಿಡ್ರಿ ನೈವೇದ್ಯಕ್ಕೆ ಅಂತ ಹೇಳಿ ತಂದು ಇಟ್ಟರೆ, ಗುರುಗಳು ಅಲ್ಲಿ ವಿಶೇಷವಾಗಿ ಅಭಿಮಂತ್ರಣ ಮಾಡಿ ನೀರು ಪ್ರೋಕ್ಷಣೆ ಮಾಡಿದರೆ ಅಲ್ಲಿರುವ ಮರಳೆಲ್ಲ ಸಿರ ಆಗಿದೆ, ಅಲ್ಲಿದ್ದ ಆ ಕಲ್ಲುಗಳೆಲ್ಲ ಗೋಡಂಬಿ ದ್ರಾಕ್ಷಿಗಳಾಗಿ ಪರಿಣಮಿಸಿದೆ ಅಂತ. ಇದು ಯಾದವಾರ್ಯರ ಮಹಾತ್ಮ್ಯ. ಅಂತಹ ಮಹಾನುಭಾವರು ಮುಂದೆ ಅನೇಕ ಕ್ಷೇತ್ರಗಳಿಗೆಲ್ಲ ಯಕ್ಕುಂಡಿ, ಲಕ್ಕುಂಡಿ, ಅದೇ ರೀತಿಯಾಗಿ ಮುಗುಟಕಾನ, ಹುಬ್ಬಳ್ಳಿ, ಹೀಗೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಉತ್ತರಾದಿ ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಅವರ ಆಶ್ರಮ ಆಗಿದ್ದು ಮಣ್ಣೂರು ಕ್ಷೇತ್ರದಲ್ಲಿ ಏನೇ. ಅಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾಯಿಯ ಬಯಕೆಯನ್ನು 1,00,000 ಬ್ರಾಹ್ಮಣರನ್ನು ಭೋಜನ ಮಾಡಿಸಬೇಕು ಅಂತ. ವಿದ್ಯಾಧೀಶರನ್ನು, ಆ ಎಲ್ಲ ಮಹಾನುಭಾವರನ್ನು ನಾವು ನೋಡಿಲ್ಲ ಅಂತನ್ನುವ ಕೊರಗೆ ಬೇಡ ನಮಗೆ. ಆ ಎಲ್ಲ ಯತಿಗಳ ನಿಜವಾದ ಸಂದರ್ಶನ ನಮ್ಮ ಮಹಾಸ್ವಾಮಿಗಳನ್ನು ನೋಡಿದರೆ ಆಗಿಬಿಡುತ್ತೆ. 1,00,000 ಬ್ರಾಹ್ಮಣರ ಭೋಜನ ಮಾಡಿಸಬೇಕು. ವಿದ್ಯಾಧೀಶರಂತಾರೆ, ಯಾರು ಸಿಗಬೇಕು 1,00,000 ಬ್ರಾಹ್ಮಣರು ಅಂತ. ಏನು ಚಿಂತೆ ಮಾಡಬೇಡಿ, ಇಲ್ಲೇ ಇದ್ದಾರೆ ಒಬ್ಬರು ಶುರುಪಾಲಿಯಲ್ಲಿ ಮಹಾನುಭಾವರು, ಅವರನ್ನು ಕರೆಯೋಣ, ಅವರಿಗೊಬ್ಬರಿಗೆ ಊಟ ಹಾಕಿದರೆ ಸಾಕು 1,00,000 ಬ್ರಾಹ್ಮಣರ ಭೋಜನ ಆಗತ್ತೆ ಅಂತ ಹೇಳಿ ಯಾದವಾರ್ಯರನ್ನು ಕರೆದು ಭೋಜನವನ್ನು ಮಾಡಿಸ್ತಾರೆ. ತಾಯಿಗೆ ಸ್ವಲ್ಪ ಸಂಶಯ ಇತ್ತೋ ಏನೋ. ಗುರುಗಳು ಅಂದರು, 1,00,000 ಬ್ರಾಹ್ಮಣರ ಊಟ ಆಗಿಲ್ಲ ಅಂತ ಬೇಜಾರು ಬೇಡ, ನನ್ನ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಹೋಗಬೇಕಾದ್ರೆ ಎಲೆ ತೆಗೆಯಬಹುದು ಅಂತ. 1 ತೆಗೆದ್ರು, 2 ತೆಗೆದ್ರು, 3 ತೆಗೆದ್ರು, 4 ತೆಗೆದ್ರು, 1000 ಆಯಿತು, 1,00,000. ಇಷ್ಟು 1,00,000 ಎಲೆಗಳು ಆ ಒಂದು ಎಲೆಯಿಂದ ಬಂತು. ಅಂತಹ ಪರಮಾತ್ಮನ ವಿಶೇಷವಾದ ಅನುಗ್ರಹ ಪಡೆದವರು ಯಾದವಾರ್ಯರು. ಇದಕ್ಕೆ ಪ್ರಧಾನ ಕಾರುಣ್ಯ ವೇದೇಶ ತೀರ್ಥ ಶ್ರೀಪಾದಂಗಳವರು. ಇಂತಹ ಅನೇಕ ಜ್ಞಾನಿವರೇಣ್ಯರು, ಅವರ ತರುವಾಯ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಬಂದರು ಅಂತ ನಾವು ಅವರ ಇತಿಹಾಸದಲ್ಲಿ ಕೇಳುತ್ತೇವೆ. ಅವರ ತರುವಾಯ ಅನೇಕ ಜ್ಞಾನಿಗಳು. ಇದು ಒಂದು ಯತಿ ಪರಂಪರೆಯಾದರೆ ಅದರ ಜೊತೆಗೇನೆ ಅನೇಕ ಗೃಹಸ್ಥರ ಒಂದು ಪರಂಪರೆ. ಶೇಷಾದ್ರಿಗಳು, ಅವರ ತರುವಾಯ ವರದಾಚಾರ್ಯರು, ಅವರ ತರುವಾಯ ಇಮ್ಮಡಿ ವರದಾಚಾರ್ಯರು, ಆ ಇಮ್ಮಡಿ ವರದಾಚಾರ್ಯರಿಗೆ 4 ಜನ ಮಕ್ಕಳು, ಆ 4 ಜನ ಮಕ್ಕಳಲ್ಲಿ ಒಬ್ಬರು ಶೇಷದಾಸಾಚಾರ್ಯರು, ಆ ಶೇಷದಾಸಾಚಾರ್ಯರ ಮಕ್ಕಳೇ ಕೃಷ್ಣದ್ವೈಪಾಯನಾಚಾರ್ಯರು ಅಂತ. ಆದ್ಯವಂಶದ ಕುಲಭೂಷಣರವರು. ಏನು ಕೃಷ್ಣದ್ವೈಪಾಯನ ತೀರ್ಥರು, ಕೃಷ್ಣದ್ವೈಪಾಯನಾಚಾರ್ಯರು ಅಂದರೆ ಪುಣೆಯಿಂದ ಮಣ್ಣೂರಿನವರೆಗಿರುವ ಏನೆಲ್ಲ ಜಮೀನಿತ್ತಲ್ಲ ಅದೆಲ್ಲವನ್ನು ಪೇಶ್ವೆ ಬಾಜಿರಾಯಿ ಇವರಿಗೆ ಬರೆದು ಕೊಟ್ಟಿದ್ನಂತೆ. ಇವತ್ತಿಗೂ ಆ ಎಲ್ಲ ಪತ್ರಗಳ ವಿನಿಮಯ ನಮಗೆ ನೋಡಲಿಕ್ಕೆ ಸಿಗತ್ತೆ. ಸೋದೆ ಮಠದ ವೃಂದಾವನಾಚಾರ್ಯರು, ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಇವರ ಒಂದು ಪಾಂಡಿತ್ಯ, ಇವರ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಒಂದು ಅದ್ಭುತವಾದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ನಾವು ಆ ಪತ್ರಗಳನ್ನು ನಮಗೆ ನೋಡಲಿಕ್ಕೆ ಸಿಗತ್ತೆ. ಏನು ದೇವರನ್ನು ಒಲಿಸಿಕೊಂಡವರು ಅಂದರೆ, ಸಣ್ಣವರಿದ್ದಾಗ ಗೋಟಿ ಆಡುವಂತೆ ಒಂದು ಮಣ್ಣಿನ ಹೆಂಟೆ, ಆ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಂಡು ಒಂದಕ್ಕೊಂದು ಹೊಡಿತಾ ಕೂತಾಗ ಒಂದು ಸಂದರ್ಭ, ಆ ಮಣ್ಣಿನ ಹೆಂಟೆ ಪ್ರತಿನಿತ್ಯ ಆಡುವಂತೆ ಒಂದು ತೆಗೆದುಕೊಂಡು ಹೊಡೆದರೆ ಆ ಮಣ್ಣಿನ ಹೆಂಟೆಯೊಳಗೆ ಹಯಗ್ರೀವ ದೇವರು. ಇವತ್ತಿಗೂ ಗುಲ್ಬರ್ಗಾದ ಆದ್ಯ ವಾಸುದೇವಾಚಾರ್ಯರು ಅಂತ ಇದ್ದಾರೆ, ಅವರ ಮನೆಯಲ್ಲಿ ನಮಗೆ ಆ ಒಂದು ಹಯಗ್ರೀವ ಶಾಲಿಗ್ರಾಮ ನೋಡಲಿಕ್ಕೆ ಸಿಗತ್ತೆ. ಆ ಒಂದು ಕಾಲದಲ್ಲಿ 3 ಜನ ಜ್ಞಾನಿವರೆಣ್ಯರು. ಅವರಿಗೆ ಆ ಒಂದು ನಮ್ಮ ಭಾಷೆಯಲ್ಲಿ ಅನ್ನುವ ಒಂದು ಮಾತಿದೆ, ತ್ಯಾಗಿ, ಯೋಗಿ, ಭೋಗಿ ಅಂತ 3 ಜನ. ಕಾಖಂಡಿಕಿ ಮಹಿಪದ್ದಾಸರು, ಆದ್ಯ ಕೃಷ್ಣದ್ವೈಪಾಯನಾಚಾರ್ಯರು ಮತ್ತು ಸಿಂದಗಿ ಜಕ್ಕಪ್ಪಯ್ಯ ಅಂತ. ಇಂತಹ ಮಹಾನುಭಾವರು ಆ ಕೃಷ್ಣದ್ವೈಪಾಯನರ ಕಾಲದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಆ ಎಲ್ಲರ ತರುವಾಯ ಅಂತಹ ನೋಡಿ, ಒಂದು ಮಾತ್ರ ಇಲ್ಲೆಲ್ಲ ನಾವು ಕಾಮನ್ ಆಗಿ ನೋಡುವಂತಹದ್ದು, ಮಾಧವತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿತವಾದ ಏನು ಪಾಠ ಪ್ರವಚನ ವಿದ್ಯಾಪೀಠವಿದೆ ಅದು ಎಲ್ಲಿಯೂ ನಿಲ್ಲಿಲ್ಲ. ಅದೇ ಮೂಲ ಶ್ರೋತಸ್ಸಾಗಿ ಬಂದಿದೆ.
ಅದನ್ನು ಮತ್ತೆ ನಮ್ಮ ಪರಮಪೂಜ್ಯ ಪರಮಾಚಾರ್ಯರ ಒಂದು ವಿಶೇಷವಾದಂತಹ ಆಜ್ಞೆ ಅನುಗ್ರಹದ ಮೇರೆಗೆ ಅದನ್ನು ಪರಮಪೂಜ್ಯ ಮಹಾಸ್ವಾಮಿಗಳು ಪ್ರಾತಸ್ಮರಣೀಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅದನ್ನು ಮತ್ತೆ ಪುನಃ ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ವ್ಯಯನಾಮ ಸಂವತ್ಸರ ಆ ಒಂದು ಪೂರ್ಣಿಮಾ ತಿಥಿ ಜುಲೈ 10 1991 ಇಸ್ವಿಯಲ್ಲಿ ಅದನ್ನು ಮತ್ತೆ ವಿದ್ಯಾಪೀಠ ಸ್ಥಾಪನೆಯನ್ನು ಮಾಡಿ ವೇದೇಶ ತೀರ್ಥ ವಿದ್ಯಾಪೀಠ ಅಂತ ನಾಮಕರಣವನ್ನು ಮಾಡ್ತಾರೆ. ಇವತ್ತಿಗೂ ಅದು ಕಳೆದು ಈ ವರ್ಷಕ್ಕೆ 36 ವರ್ಷ ಅದು ಕಳೆದು ಬರ್ತಾ ಇದೆ. ಇವತ್ತಿನವರೆಗೂ ಅವ್ಯಾಹತವಾಗಿ ವೇದೇಶ ತೀರ್ಥರ ಮಹಿಮೆ, ಯಾದವಾರ್ಯರ ಮಹಿಮೆ, ಅಲ್ಲಿ ಬಂದ ಅನೇಕ ಜ್ಞಾನಿವರೆಣ್ಯರ ಮಹಿಮೆಗೆ ಅದು ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಅಂತಾರಲ್ಲ ಹಾಗೆ ಇವತ್ತಿಗೂ ಜ್ವಲಂತವಾಗಿ ಮಹಿಮೆ ಏನಾದರೂ ಬೇಕು ಅಂದರೆ ವೇದೇಶ ತೀರ್ಥ ವಿದ್ಯಾಪೀಠ ನಮಗೆ ನೋಡಲಿಕ್ಕೆ ಸಿಗತ್ತೆ. ಎಂತಹ ಮಳೆ ಬರಲಿ, ಎಂತಹ ಗಾಳಿ ಬರಲಿ, ಹುಳ ಬರುತ್ತೆ, ಹುಪ್ಪಟಿ ಬರುತ್ತೆ, ಒಮ್ಮೆ ಪ್ರತಿ ಪ್ರವಾಹದ ಸಂದರ್ಭದಲ್ಲಿ ನದಿಯೆಲ್ಲ ಕೊಚ್ಚಿಕೊಂಡು ಬರುತ್ತೆ, ಚೇಳು ಬರ್ತದೆ, ಏಡಿ ಬರ್ತದೆ, ಏನಾದರೂ ಕೂಡ ನಿಶ್ಚಲವಾಗಿ ನಿಂತಿದೆ ಅಂತಂದ ಮೇಲೆ ಇದಕ್ಕಿಂತಲೂ ಮಾಧವ ತೀರ್ಥರ ಮಹಿಮೆ, ವೇದೇಶ ತೀರ್ಥರ ಮಹಿಮೆ, ಯಾದವಾರ್ಯರ ಮಹಿಮೆ ಇನ್ನೇನು ಹೇಳಬೇಕು. ಅಂತಹ ಶ್ರೇಷ್ಠವಾದ ಕ್ಷೇತ್ರ ಆ ಮಣಿಪುರ ಕ್ಷೇತ್ರ. ಆ ಮಣಿಪುರ ಕ್ಷೇತ್ರದ ಚಿಂತನೆಗಳು ಅನೇಕ ಇವೆ, ಅನೇಕ ವಿಚಾರಗಳಿವೆ. ಸಮಯದ ನಿರ್ಬಂಧದಲ್ಲಿ ನಾನು ಮುಕ್ತಾಯವನ್ನು ಮಾಡ್ತೇನೆ. ಇಲ್ಲಿ ಬಂದಿರುವ ಸ್ವಲ್ಪ ನಾನು ಇದನ್ನು ಸ್ಪಷ್ಟೀಕರಣ ಮಾಡಿಬಿಡ್ತೇನೆ. ಈ ವಿಚಾರಗಳಲ್ಲಿ ಇದಕ್ಕೆಲ್ಲದಕ್ಕೂ ಒಂದೊಂದು ಮಾತಿಗೂ, ನಾನು ಮಾತನಾಡಿದ ಒಂದೊಂದು ಮಾತಿಗೂ ಹಿನ್ನೆಲೆ ಇದೆ, ದಾಖಲೆ ಇದೆ. ಅದಕ್ಕೆ ಆದಂತಹ ಎಲ್ಲ ಪುರಾವೆಗಳನ್ನು ಇಟ್ಟುಕೊಂಡೇ ಮಾತನಾಡಿದ್ದು, ಯಾವುದೂ ಗಾಳಿಯ ಮಾತಲ್ಲ. ಇಂತಹ ಶ್ರೇಷ್ಠವಾದ ಅನುಗ್ರಹವನ್ನು ಮಾಡಿದವರು ಪರಮಪೂಜ್ಯ ಮಹಾಸ್ವಾಮಿಗಳವರು. ಒಂದು ಪ್ರಸಂಗ ವಿಷಮ ಕಾಲ ಬಂದಿತ್ತು. ಆ ಸಂದರ್ಭದಲ್ಲಿ ಆ ವಿಷಮ ಕಾಲದ ಸರಿಪಡಿಸುವಿಕೆ ಮಾಡಬೇಕು ಅಂತ ಸ್ವಾಮಿಗಳ ಒಂದು ಬಯಕೆ ಆಗಿತ್ತು. ಅವರ ಮಂತ್ರಾಕ್ಷತೆಯ ಬಲದಿಂದಾಗಿ ಅನೇಕ 2 ವರ್ಷ 3 ವರ್ಷಗಟ್ಟಲೆ ಅದರ ಶ್ರಮಪಟ್ಟು ಆ ಒಂದು ಎಲ್ಲ ದಾಖಲೆಗಳನ್ನು ಇವತ್ತಿಗೆ ನಮಗೆ ಸಿದ್ಧವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಇದೆಲ್ಲವೂ ಅವರು ಅನುಗ್ರಹದಿಂದ ಅವರೇ ನಿಂತು ನುಡಿಸಿದ್ದು. ನಮ್ಮ ಸ್ವರೂಪೋದ್ಧಾರಕರಾದ ಪರಮಪೂಜ್ಯ ಚಿಕ್ಕಾಚಾರ್ಯರು, ಪರಮಪೂಜ್ಯ ಆಚಾರ್ಯರು ನಮಗೆಲ್ಲ ಪ್ರತಿನಿತ್ಯ ಅನೇಕ ಸಂದರ್ಭಗಳಲ್ಲಿ, ಪಾಠದ ಸಂದರ್ಭಗಳಲ್ಲಿ, ಇನ್ನೂ ಅನೇಕ ಸಂದರ್ಭಗಳಲ್ಲಿ ಎಲ್ಲ ಮಣ್ಣೂರಿನ ಇತಿಹಾಸ, ನಮ್ಮ ಪರಮಪೂಜ್ಯ ಮಹಾಚಾರ್ಯರು ಆದ್ಯರ ಕೃತಿರತ್ನಗಳು ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಕೃತಿರತ್ನಗಳು ಅನ್ನುವ ಗ್ರಂಥ, ಅದರೊಳಗೆ ಮಹಾಚಾರ್ಯರು ಈ ವೇದೇಶ ತೀರ್ಥರ ಆರಾಧನೆಗೆ ಪ್ರತಿ ವರ್ಷ ಬರಬೇಕು. ಬಂದು ವೇದೇಶ ತೀರ್ಥರ ಮಣ್ಣೂರು ಕ್ಷೇತ್ರದ ಮಹಿಮೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ ಇಡೀ ರಾತ್ರಿ ಎಲ್ಲ ಸಣ್ಣದಾಗಿ ಹೋಗಿಬಿಡ್ತಿತ್ತು. ಅಷ್ಟು ಮಹಿಮೆಯನ್ನು ಆ ಗುರುಗಳು ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರೂ ಕೂಡ ಅನೇಕ ಬಾರಿ ಈ ಎಲ್ಲ ಕಥೆಗಳನ್ನು ಹೇಳಿದ್ದಾರೆ. ಇಂತಹ ಎಲ್ಲ ಚರಿತ್ರಾತ್ಮಕವಾದಂತಹದ್ದು ಈ ಒಂದು ಮಣಿಪುರ ಕ್ಷೇತ್ರದ ಮಹಿಮೆ. ಕೊನೆಗೆ ಒಂದು ಮಾತು ಹೇಳಿ ನಾನು ಸಮರ್ಪಣೆಯನ್ನು ಮಾಡ್ತೇನೆ. ವೇದೇಶ ತೀರ್ಥರ ಮಹಿಮೆ ಒಂದು ಮರೆತಿದ್ದೆ, ಅದಕ್ಕಾಗಿ ಅದೊಂದು ಹೇಳಿ ಸಮರ್ಪಣೆ ಮಾಡಿಬಿಡ್ತೇನೆ. ಮಣ್ಣೂರು ಕ್ಷೇತ್ರದಲ್ಲಿ ವೇದೇಶ ತೀರ್ಥರ ಸನ್ನಿಧಾನ ಎಷ್ಟು ಜಾಗೃತ ಇದೆ ಅನ್ನೋದಕ್ಕೆ ಒಂದು ಮಾತು ಹೇಳಿ ಮುಗಿಸಿಬಿಡ್ತೇನೆ. ನಮ್ಮ ಅಜ್ಜ ಅಕಮಂಚಿ ಗೋವಿಂದಾಚಾರ್ಯರು, ಅವರ ಅಜ್ಜ ಅಣ್ಣಾಚಾರ್ಯರು ಅಂತ ಹೇಳಿ. ಆಗ ಪ್ರಾತಸ್ಮರಣೀಯರಾದ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು ಆತ್ಕೂರಿನಲ್ಲಿ ಒಂದು ಮಹಾಸಮಾರಾಧನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರ ಅತೀ ಪ್ರೀತಿಯ ಶಿಷ್ಯರು ಅಣ್ಣಾಚಾರ್ಯರು. ಆ ಸಮಾರಾಧನೆಗೆ ಹೋಗಿದ್ದಾರೆ. ಬರುವಾಗ ಮಾರ್ಗ ಮಧ್ಯದಲ್ಲಿ ಬಂದು ಸ್ವಲ್ಪ ಏನೋ ಜ್ವರ ಬಂದಿದೆ. ಜ್ವರ ಬಂದು ಎಲ್ಲ ಬಹಳ ನಿತ್ರಾಣ ಆಗಿದ್ದಾರೆ. ಅತಿ ಸಣ್ಣ ವಯಸ್ಸು, 42-43 ನಿತ್ರಾಣ ಆಗಿ ಹೋಗಿದ್ದಾರೆ. ಮನೆಗೆ ಬರುವಷ್ಟೊತ್ತಿಗೆ ಪ್ರಾಣವೇ ಇಲ್ಲ ಅನ್ನುವಷ್ಟೊತ್ತಿಗೆ ಆಗಿಬಿಡ್ತು. ಎಲ್ಲರೂ ನಿರ್ಧಾರ ಮಾಡಿಬಿಟ್ರು, ಹೋದರು ಅಣ್ಣಾಚಾರು ಹೋದರು ಅಂತ. ಎಲ್ಲ ಹೊರಗಡೆಗೆ ಎಲ್ಲ ಸಾಮಗ್ರಿ ಕಟ್ಟೋದಾಯಿತು, ಎಲ್ಲ ಆಯಿತು, ಮಲಗಿಸಿದ್ದಾರೆ. ಅದನ್ನು ಒಯ್ತಾ ಇದ್ದಾರೆ. ಅಗಸಿ ಬಾಗಿಲಿಗೆ ಇಟ್ಟು ಅದನ್ನು ಆ ಕಡೆ ಈ ಕಡೆ ಮಾಡುವ ಪ್ರಸಂಗ ಅಲ್ಲ, ಸರಿ ಅಂತ ಹೇಳಿ ಅಗಸಿ ಬಾಗಿಲಿಗೆ ಇಳಿಸಿದರೆ ಹೋದರು ಅಂತ ತಿಳ್ಕೊಂಡವ್ರೆಲ್ಲ ಥಟ್ನ ಎದ್ದು ಕೂತ್ಬಿಟ್ರು ಅಣ್ಣಾಚಾರ್. ಯಾಕೆ ಎಲ್ಲಿ ಹೋಗಿದ್ರಿ ಅಂದರೆ, ಯಾರೋ ಇಬ್ಬರು ಕ್ರೂರ ಪ್ರಾಣಿಗಳನ್ನು ನನಗೆ ಮೇಲೆ ಎಳ್ಕೊಂಡು ಹೋಗ್ತಿದ್ರು. ವೇದೇಶ ತೀರ್ಥರು ಹೇಳಿದ್ರು, ನನ್ನ ಸೇವಾ ಇನ್ನೂ ಭಾಳ ಮಾಡಬೇಕಾಗಿದೆ ಮಾರ, ಯಾಕೆ ಹೋಗ್ತಿ, ಕೈ ಹಿಡ್ಕೊಂಡು ನನಗೆ ಕಟ್ಟಿ ಮೇಲೆ ಒಗೆದ್ರು ಅಂತ ಆ ಅಣ್ಣಾಚಾರ್ಯರು ಈ ಕಥೆಯನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದರು. ನಮ್ಮ ಅಜ್ಜಂದಿರು ಕಕ್ಕಂದಿರೆಲ್ಲ ಈ ವಿಷಯಗಳನ್ನು ಹೇಳ್ತಿದ್ರು. ಅಂತಹ ವೇದೇಶ ತೀರ್ಥ ಶ್ರೀಪಾದಂಗಳವರು, ಅಂತಹ ಯಾದವಾರ್ಯರು, ಅಂತಹ ಶ್ರೇಷ್ಠವಾದ ಮಣಿಪುರ ಕ್ಷೇತ್ರ. ಈ ಕ್ಷೇತ್ರದ ಚಿಂತನೆಯಲ್ಲಿ ಏನಾದರೂ 2 ತಪ್ಪಾಗಿದ್ದರೆ ಅದು ನಂದು, ಏನಾದರೂ ಒಳ್ಳೆಯ ಮಾತುಗಳು ಬಂದಿತ್ತು ಅಂದರೆ ಅದು ಕೇವಲ ಗುರುಗಳ ಅನುಗ್ರಹ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ವೇದೇಶ ತೀರ್ಥರು ಅವರು ಹೆಸರನ್ನು ಎತ್ತಿದರೆ ಸಾಕು, ನಾವು ಎಲ್ಲರೂ ಮೈ ಮರೆತು ಕೂಡುವಂತಹ ಪ್ರಸಂಗ ಇದೆ, ಸ್ಥಿತಿ ಬರುತ್ತದೆ.
ದಿವ್ಯವಾದಂತಹ ಜ್ಞಾನ, ಅದ್ಭುತವಾದ ಸಾಧನೆ, ವಿಲಕ್ಷಣವಾದ ತಪಸ್ಸು. ಅದನ್ನು ಹೀಗೆ ಅರ್ಧ ಗಂಟೆಯ ವಿಷಯ ಕೊಟ್ಟದ್ದೇ ತಪ್ಪು. ಇದೀಗ ಕೇಳಿದಿರಿ, ಪೂಜ್ಯ ಆಚಾರ್ಯರು ರಘುತ್ತಮ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ಹೇಳಬೇಕಾದರೆ 3 ಗಂಟೆ ಉಪನ್ಯಾಸ ಆದ ಮೇಲೆ ದ್ವಾದಶಿ ಹೌದು ಅಂತ ಹೇಳಿ ಆಮೇಲೆ ಹೇಳಬೇಕು ಊಟಕ್ಕೆ. ಆ ರೀತಿಯಾಗಿ ಅಂತಹ ಮಹಾಮಹಿಮೆ, ಶಬ್ದಗಳೇ ಹೊರಡೋದಿಲ್ಲ, ಅಂತಹ ಮಹಾಮಹಿಮರಾದಂತಹ ವೇದೇಶ ತೀರ್ಥರ ಸ್ಮರಣೆಯನ್ನು ಮಾಡಿಸಿದ ವಿಶ್ವೇಶಾಚಾರ್ಯರಿಗೆ ವಿಶೇಷವಾದ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಅಂತ ಕೇಳ್ತೇನೆ. ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಮೇಲೆ ಪಂಡಿತ